ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಪ್ರಥಮ ವರ್ಷ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದಂತಹ ಸ್ವಾಗತ ಮೊದಲು ಇರುತ್ತದೆ ಅಂತ ನಾವೆಲ್ಲರೂ ಪ್ರೀತಿಯಿಂದ ಬಂದಿದ್ದೇವೆ. ನಿಮಗೆ ಮೊದಲು ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ನಮ್ಮ ವಿಭಾಗದ ಹಿರಿಯ ವಿದ್ಯಾರ್ಥಿ ಮಿತ್ರರೇ, ಅವರನ್ನ ಅತಿಥಿಗಳು ಅಂತ ಹೇಳೋದಕ್ಕಿಂತ ನಮ್ಮ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ಮಿತ್ರರಾಗಿರುವಂಥ ಡಾಕ್ಟರ್ ದಿನೇಶ್ ಶೆಟ್ಟಿ ರೆಂಜಾಳ, ಎಲ್ಲರಿಗೂ ಗೊತ್ತಿದೆ, ಉದಯವಾಣಿ ಪತ್ರಿಕೆಯಲ್ಲಿ ಹಿರಿಯ ಉಪಸಂಪಾದಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗಣಪತಿ ಮೊಗವೀರ, ಇವರು ಕೂಡ ನಮ್ಮ ಹಿರಿಯ ವಿದ್ಯಾರ್ಥಿ. ಅದೇ ರೀತಿ ರವಿ ಶೆಟ್ಟಿ ಅವರು ಉದಯವಾಣಿಯಲ್ಲಿ ಬಹಳ ವರ್ಷದಿಂದ ಬಹಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಈ ಮೂವರು ಸಹೋದರರು ಇವತ್ತು ನಮ್ಮ ವಿಭಾಗಕ್ಕೆ ಬಂದಿರೋದು ಖುಷಿಯನ್ನ ಕೊಟ್ಟಿದೆ. ಅವರನ್ನ ಮೊದಲು ನಾನು ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಭಾಗದ ಮುಖ್ಯಸ್ಥರಿಗೆ ಇವತ್ತು ಮತ್ತೊಂದು ಖುಷಿಯ ವಿಷಯ, ನಮ್ಮ ವಿಭಾಗದಿಂದ PhD ಪದವಿಯನ್ನು ಪಡೆದಂಥ ಡಾಕ್ಟರ್ ದಿನೇಶ್ ಶೆಟ್ಟಿ ಅವರ ಮಹಾಪ್ರಬಂಧವನ್ನು ಮಾರ್ಗದರ್ಶಕರಾದಂಥ ಡಾಕ್ಟರ್ ಜೆ ಉಪಾಧ್ಯಾಯರಿಗೆ ಇವತ್ತು ಅರ್ಪಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ನಾಳೆ 9 ತಾರೀಕಿಗೆ ಈ ಕಾರ್ಯಕ್ರಮ ಕುರ್ಲದ ಬಂಟರ ಸಂಘದ ಅನೆಕ್ಸ್ ಇದರಲ್ಲಿ ಹಾಲ್ನಲ್ಲಿ ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ತಾವೆಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತ ಕೇಳ್ತಾ ನಾನು ಮೊದಲು ಕಲಾ ಭಾಗವತ್ ಅವರಲ್ಲಿ ಒಂದು ಸ್ವಾಗತ ಗೀತೆಯಲ್ಲಿ ಈ ಕಾರ್ಯಕ್ರಮವನ್ನು ಆರಂಭಿಸಬೇಕು. ಬೇಡ ವಚನವನ್ನು ಮಾಡ್ತೇನೆ. ಕೊಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮನ ಒಲಿಸುವ ಪರಿ, ಇದೇ ನಮ್ಮ ಕೂಡಲ ಸಂಗಮನ ಒಲಿಸುವ ಪರಿ, ಒಲಿಸುವ ಪರಿ. ಧನ್ಯವಾದಗಳು ಕಲಾಭಾಗದವರಿಗೆ. ಅಂತರಂಗ ಬಹಿರಂಗ ಶುದ್ಧಿಯಾಗಿರಬೇಕು ಅನ್ನೋ ತತ್ವವನ್ನೇ ಪಾಲಿಸಿಕೊಂಡು ಕನ್ನಡ ವಿಭಾಗ ಕೂಡ ಮುಂದುವರಿತಾ ಇದೆ. ಅನಂತ ವಂದನೆಗಳು. ಈಗ ನಾನು ಮೊದಲು ಡಾಕ್ಟರ್ ದಿನೇಶ್ ಶೆಟ್ಟಿ ರೆಂಜಾಳ್ ಅವರು ತಮ್ಮ ಮಹಾಪ್ರಬಂಧವನ್ನು ಮಾರ್ಗದರ್ಶಕರಾಗಿರುವಂಥ ಡಾಕ್ಟರ್ ಜೆ ಉಪಾಧ್ಯಾಯ ಅವರಿಗೆ ಅರ್ಪಿಸಬೇಕು ಅಂತ ಕೇಳ್ಕೊಳ್ತಾರೆ. ಪ್ರಬಂಧವನ್ನು ಸಿದ್ಧಪಡಿಸಿ ಮತ್ತೆ ಪುಸ್ತಕ ಮಾಡುವಾಗ ಅಷ್ಟೇ ಕೆಲಸಗಳು ಕೂಡ ಇದೆ. ಆ ಕೆಲಸವನ್ನು ದಿನೇಶ್ ಶೆಟ್ಟಿ ಅವರು ಯಶಸ್ವಿಯಾಗಿ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಡಾಕ್ಟರ್ ಜಿ ಉಪಾಧ್ಯಾಯ ಸರ್ ಮಾರ್ಗದರ್ಶಕರ ನೆಲೆಯಲ್ಲಿ ಮತ್ತು ವಿಭಾಗದ ಮುಖ್ಯಸ್ಥರಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಹಾಕಬೇಕು ಅಂತ ಕೇಳಿ. ಆತ್ಮೀಯರಿಗೆ ನಮಸ್ಕಾರ. ಇವತ್ತು ಅತಿಥಿಯಾಗಿ, ತಿಥಿ ಅಂದರೆ ತಿಥಿ ಇಲ್ಲದೆ ಬರುವವರು ಹಾಗೆ ಅತಿಥಿಯಾಗಿ ನಮ್ಮವರೇ ಆಗಿರುವ ವಿಭಾಗದ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ಡಾಕ್ಟರ್ ದಿನೇಶ್ ಶೆಟ್ಟಿ ರೆಂಜಾಳ ಅವರು ಬಂದಿದ್ದಾರೆ, ಗಣಪತಿ ಮೊಗವೀರ ಅವರಿದ್ದಾರೆ, ರವಿ ಶೆಟ್ಟಿ ಅವರಿದ್ದಾರೆ, ವಿಭಾಗದ ಅತ್ಯಂತ ಕ್ರಿಯಾಶೀಲ ಪ್ರಾಧ್ಯಾಪಕರಂತ ವಿಶ್ವವಿದ್ಯಾಲಯದ ವಲಯದಲ್ಲಿ ಹೆಸರು ಮಾಡಿರ್ತಾರೆ ಪೂರ್ಣಿಮಾ ಶೆಟ್ಟಿ ಅವರಿದ್ದಾರೆ, ಸಹೋದರಿ ಕಲಾ ಭಾಗವತ್ ಅವರಿದ್ದಾರೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆಯಲಿಕ್ಕಿರುವಂತಹ ಶೈಲಜಾ ಹೆಗಡೆ ಅವರಿದ್ದಾರೆ. ನಾವೆಲ್ಲ ವಿದ್ಯಾ ರಾಮಕೃಷ್ಣ ಅವರಿದ್ದಾರೆ. ತಾವೆಲ್ಲ ಈ ಒಂದು ಸಾಹಿತ್ಯ ಸಂವಾದ ಕಾರ್ಯಕ್ರಮಕ್ಕೆ ಅತಿಥಿಗಳೊಂದಿಗೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ಬಂದಿರೋದು ಹೆಚ್ಚು ಖುಷಿಯನ್ನು ಕೊಟ್ಟಿದೆ. ಮುಂಬೈ ಒಂದು ಸಾಹಿತ್ಯ ವಲಯವಾಗಿ ಕಳೆದ 150 ವರ್ಷಗಳಿಂದ ಬೆಳೆದು ಕನ್ನಡ ಸಾಹಿತ್ಯಕ್ಕೆ ಹೊಸ ನೀರು ಹಾಯಿಸಿದಂತಹ ಒಂದು ಕೀರ್ತಿ ಸಲ್ಲದು. ಆದರೆ ದುರದೃಷ್ಟ ಅಂತ ಹೇಳಿದ್ರೆ ಮುಂಬಯಿಯ ಸಾಂಸ್ಕೃತಿಕ ಸಾಧನೆ, ನಾನು ಬರೇ ಸಾಹಿತ್ಯ ಸಾಧನೆ ಅಂತ ಹೇಳ್ತೇನೆ, ಸಾಂಸ್ಕೃತಿಕ ಸಾಧನೆಯನ್ನು ಕನ್ನಡಿಗರು, ಕರ್ನಾಟಕದ ಜನ ಮರ್ತಿದಾರೋ ಎನ್ನುವಂಥ ಒಂದು ಖೇದ ನನಗೆ. ಅಂತಹ ಸಂದರ್ಭದಲ್ಲಿ ಹೊರನಾಡಿನ ಮುಂಬೈಯಲ್ಲಿ, ಈ ಮಹಾನಗರದಲ್ಲಿ ಕಳೆದ 150 ವರ್ಷಗಳಿಂದ ಈ ಭಾಗದಲ್ಲಿ ಇಲ್ಲಿಯ ಜನ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯನ್ನು ಕಾಪಿಟ್ಟುಕೊಂಡು ಬಂದಿದ್ದಾರೆ.
ಆ ಒಂದು ಸಾರ್ಥಕ್ಯ, ಆ ಒಂದು ಪರಂಪರೆ ಸಾಗಿ ಬಂದಿದೆ. ಇದು ಬಹಳ ಅಭಿಮಾನ ಪಡುವಂತಹ. ಅದರ ಕೊಂಡಿಯಾಗಿ ಇವತ್ತು ಡಾಕ್ಟರ್ ದಿನೇಶ್ ಶೆಟ್ಟಿ ರಂಜಾಳ್ ಅವರ ಮುಂಬೈ ಕನ್ನಡ ಪತ್ರಿಕೋದ್ಯಮ, ಇದು ಬರೇ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟದಲ್ಲ. ಇದು ಇಲ್ಲಿ ಸಾಹಿತ್ಯ ಇದೆ, ಸಂಸ್ಕೃತಿ ಇದೆ, ಕನ್ನಡಿಗರ ಸಾಹಸ ಸಾಧನೆ ಇದೆ, ಕನ್ನಡಿಗರ ಏಳು ಬೀಳುಗಳ ಕಥನ, ಒಂದು ಸಾಂಸ್ಕೃತಿಕ ಕಥನದ ಕೃತಿ ಅಂತ ನಾನು ಅತ್ಯಂತ ಮಹತ್ವದ. ನಮ್ಮ ಮುಂಬೈ ವಿಶ್ವವಿದ್ಯಾಲಯ ದೇಶದ ಹಳೆಯ ವಿಶ್ವವಿದ್ಯಾಲಯಗಳು 1857ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಹುಟ್ಟಿಕೊಂಡಂತಹ ವಿಶ್ವವಿದ್ಯಾಲಯಕ್ಕೆ ಈಗ 166ರ ಸಂಭ್ರಮ. ಅಂತಹ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯಗಳಲ್ಲಿ ಇವತ್ತು ಮಹಾರಾಷ್ಟ್ರದಲ್ಲಿ ನಮಗೊಂದು ಕೋಡ್ ಬಂದಿದೆ, ಜಂಬ ಬಂದಿದೆ. ಮಹಾರಾಷ್ಟ್ರದಲ್ಲಿ A++ ಪಡೆದಂತಹ ಏಕೈಕ ವಿಶ್ವವಿದ್ಯಾಲಯ ಅಂತಹ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ರಚನೆಯಾದಂತಹ ಒಂದು ಮಹಾಪ್ರಬಂಧ ಇದು ಲೋಕಾರ್ಪಣೆಗೊಳ್ತಾ ಇದೆ ನಾಡಿದ್ದು ಸೆಪ್ಟೆಂಬರ್ 9ರಂದು. ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಸಹ ಇದು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಕೆ ಆಗಲಿಕ್ಕಿದೆ. ಇದರ ಮೊದಲ ಹಂತದ ಒಂದು ಕಾರ್ಯಕ್ರಮ ಆಗಸ್ಟ್ 9ರಂದು ಬಂಟರ ಭವನದಲ್ಲಿ ಬಿಡುಗಡೆಯನ್ನು ಕಾಣ್ತಾ ಇದೆ. ಹಾಗಾಗಿ ಡಾಕ್ಟರ್ ದಿನೇಶ್ ಶೆಟ್ಟಿ ಅವರ ಒಂದು ಸಾರ್ಥಕ ಸಾಧನೆ ಅಂತ ನಾನು ಒಂದು ಯಾವತ್ತೂ ಹೇಳ್ತಾ ಇರ್ತೀನಿ, PhD ವಿಷಯಕ್ಕೆ ಆಯ್ಕೆ ಮಾಡುವಾಗ ಒಳ್ಳೆಯ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಿ, 3 ಕಾಲ ಉಳಿಯುವಂತಹ ಕೃತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಅಂತಹ ಬಹುಕಾಲ ನಿಲ್ಲಬಲ್ಲಂತಹ ಒಂದು ಕೃತಿಯನ್ನು ಕೊಟ್ಟಂತಹ ಡಾಕ್ಟರ್ ದಿನೇಶ್ ಶೆಟ್ಟಿ ರಂಜಾಳ್ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ನಾನು ಇದನ್ನು ನಮ್ಮ ಕುಲಪತಿಗಳಿಗೆ ತೋರಿಸ್ತೇನೆ, ನಮ್ಮ ರಿಜಿಸ್ಟ್ರಾರಿಗೆ ತೋರಿಸ್ತೇನೆ. ಯಾಕಂದರೆ ನಮ್ಮಲ್ಲಿ 48 ವಿಭಾಗಗಳಿವೆ. ಹೆಚ್ಚಿನ ಮಹಾಪ್ರಬಂಧಗಳು ಪ್ರಕಟ ಆಗುವುದಿಲ್ಲ. ಬಹಳ ಬೇಸರ ಆಗುತ್ತದೆ. ನಮ್ಮ ವಿಶ್ವವಿದ್ಯಾಲಯದ ಕಳೆದ 10-15 ವರ್ಷಗಳ ಅನೇಕ ಮಹಾಪ್ರಬಂಧಗಳು ಪ್ರಕಟ ಆಗ್ತಾ ಇವೆ. ಅಷ್ಟೇ ಅಲ್ಲ, MPhil ಅಲ್ಲದೆ ಇವತ್ತು MA ಸಂಪ್ರಬಂಧಗಳು ಪ್ರಕಟ ಆಗ್ತಾ ಇವೆ ಅನ್ನುವಂಥದ್ದು ಅಭಿಮಾನ ಪಡುವಂಥದ್ದು. ಇದರಿಂದ ಏನಾಗಿದೆ, ಒಂದು ಲಾಭ ಆಗಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಎಲ್ಲರೂ ಹೇಳ್ತಾ ಇದ್ದಾರೆ ಮುಂಬೈಯಲ್ಲಿ ಸಾಂಸ್ಕೃತಿಕ ಪರಿಚಾರಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆಯಾ ಅಂತ, ಮುಂಬೈ ಇಷ್ಟು ದೊಡ್ಡ ಸಾಧನೆ ಮಾಡಿದೆಯಾ ಅಂತ. ನಾನು ಇವತ್ತು ಮುಂಬೈ ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪುಟವನ್ನು ಡಾಕ್ಟರ್ ದಿನೇಶ್ ಶೆಟ್ಟಿ ಅವರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಂತಹ ಒಂದು ಕಳೆದ 150 ವರ್ಷಗಳ ಸಾಹಿತ್ಯ ಸಾಧನೆಯನ್ನು ಎಲ್ಲ ಕನ್ನಡಿಗರ, ಮುಂಬೈಯಲ್ಲಿ ಯಾರ್ಯಾರು ಸಾಹಿತ್ಯ ಕೃಷಿಯನ್ನು ಮಾಡಿದ್ದಾರೆ ಅವರೆಲ್ಲರ ಸಾಧನೆಯನ್ನು ದಾಖಲು ಮಾಡುವ ಕೆಲಸವನ್ನು ವಿಭಾಗ ಮಾಡಿದೆ, ನಾವೆಲ್ಲ ಸೇರಿ ಮಾಡಿದ್ದೇವೆ. ಹಾಗಾಗಿ ಇದು ಅಭಿಮಾನ ಪಡುವಂತಹ ನಮ್ಮ ವಿಭಾಗದ ವಿದ್ಯಾರ್ಥಿಗಳು ನಿಜವಾಗಿ ಪ್ರತಿಭಾವಂತರು. ಇವತ್ತು ತುಷಾರದಲ್ಲಿ ಕಲಾ ಭಾಗವತ್ ಅವರ ಒಂದು ಲೇಖನ ಬಹಳ ಸೊಗಸಾಗಿದೆ, ಒಂದು ಪ್ರಬಂಧ ಬಂದಿದೆ. പക്ഷേ ಇದು ಹೊರನಾಡಿನ ವಿದ್ಯಾರ್ಥಿಗಳ ಪ್ರಬಂಧ ಇವತ್ತು ಪ್ರಜಾವಾಣಿಯಲ್ಲಿ ಬರ್ತಾ ಇದೆ, ಮಯೂರದಲ್ಲಿ ಬರ್ತಾ ಇದೆ, ತುಷಾರದಲ್ಲಿ ಬರ್ತಾ ಇದೆ, ಕಸ್ತೂರಿಯಲ್ಲಿ ಬರ್ತಾ ಇದೆ, ತರಂಗದಲ್ಲಿ ಬರ್ತಾ ಇದೆ. ಇದು ಅಭಿಮಾನ ಪಡುವಂತಹ ಸಂಗತಿ ಅಂತ ನಾನು ಅನ್ಕೊಂಡು. ಹಾಗಾಗಿ ಪ್ರತಿಯೊಬ್ಬರಲ್ಲಿಯೂ ಸಾಮರ್ಥ್ಯ ಇದೆ. ದಿನೇಶ್ ಶೆಟ್ಟಿ ಅವರು ಬಹಳ ಕಷ್ಟಪಟ್ಟು ತಮ್ಮನ್ನು ತಾವು ರೂಪಿಸಿಕೊಂಡು ಇವತ್ತು ಪತ್ರಿಕೋದ್ಯಮದಲ್ಲಿ ಹೆಸರು ಮಾಡಿದರು. ಉದಯವಾಣಿಗೆ ಇವತ್ತು ಒಂದು ಹೊಸತನ ಬಂದದ್ದು ಅವರಿಂದ ಅಂತ ಅನ್ಕೊಂಡಿದ್ದೆ. ಗಣೇಶ್ ಮೊಗವೀರ ಅವರು, ಗಣಪತಿ ಮೊಗವೀರ ಅವರು ಅದಕ್ಕೆ ಕೈ ಜೋಡಿಸಿದ್ದಾರೆ. ರವಿ ಅವರಿದ್ದಾರೆ. ಇವೆಲ್ಲ ಅಭಿಮಾನ ಪಡುವಂಥದ್ದು. ಇವತ್ತು ಕರ್ನಾಟಕ ಮಲ್ಲ ಇರಬಹುದು, ಉದಯವಾಣಿ ಇರಬಹುದು, 2 ದೈನಿಕಗಳಲ್ಲಿ ಪ್ರಕಟ ಆಗ್ತದೆ. ನಮ್ಮ ವಿಭಾಗದ ಎಲ್ಲ ಸುದ್ದಿಯನ್ನು ನಮಗೆ ಯಾವುದೇ ಜಾಹೀರಾತು ಕೊಡಲಿಕ್ಕೆ ಆಗೋದಿಲ್ಲ, ಕ್ಷಮೆ ಇರಲಿ. ಇದು ನಮ್ಮ ಸಣ್ಣ ಪುಟ್ಟ ವಿಭಾಗ. ವಾರ್ಷಿಕ ಬಜೆಟ್ ಕೇಳಿದ್ರೆ ನಾಚಿಕೆ ಆಗುತ್ತೆ ನಮಗೆ. 50,000 ಒಳಗೆ ಇಡೀ ವರ್ಷದ ಖರ್ಚು ವೆಚ್ಚವನ್ನು ನಾವು ತೂಗಿಸಿಕೊಂಡು ಹೋಗಬೇಕಾಗುತ್ತೆ. ಆದರೂ ಬಿಡೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ವಿಶ್ವವಿದ್ಯಾಲಯ ಕೊಡೋದಿಲ್ಲ, ನಾವೇ ಹಾಕ್ತೇವೆ. ಹೀಗಾಗಿ ನಮ್ಮ ವಿಭಾಗದ ವಿದ್ಯಾರ್ಥಿಗಳ ಒಂದು ಕ್ರಿಯಾಶೀಲತೆಗೆ ನಾನು ಬೆರಗಾಗಿದ್ದೇನೆ ಅಂತ. ಇದು ಅಭಿಮಾನ ಪಡುವಂಥ. ಇವತ್ತು ವಿಶ್ವವಿದ್ಯಾಲಯಕ್ಕೆ A ಗ್ರೇಡ್ ಮಾನ್ಯತೆ ಸಿಕ್ಕಿದೆ. ಇದು ಸಾಮಾನ್ಯದ ಮಾತಲ್ಲ ಎಂದು. ಹಾಗಾಗಿ ಅದಕ್ಕೆ ಕಾರಣ ಅದು ವಿದ್ಯಾರ್ಥಿಗಳು ಅಂತ ನಾವು ನೆಪ ಅಷ್ಟೇ. ನಾವೊಂದು ಮಾರ್ಗದರ್ಶನ ಮಾಡಬಹುದು. ಆ ಎಲ್ಲ ಶ್ರಮ ನಮ್ಮ ವಿದ್ಯಾರ್ಥಿಗಳು. ಹಾಗಾಗಿ ಡಾಕ್ಟರ್ ದಿನೇಶ್ ಶೆಟ್ಟಿ ಅವರಿಗೆ ಎಲ್ಲ ಬಗೆಯ ಶುಭಗಳಿರಲಿ. ಇವತ್ತು ಅತಿಥಿಗಳಾಗಿ ಬಂದಿದ್ದಾರೆ. ನಮ್ಮ ಕೃತಿ ರಚನೆಯ ಹಿನ್ನೆಲೆಯಲ್ಲಿ ಕೆಲವು ಅನಿಸಿಕೆಗಳನ್ನು ಹೇಳ್ಕೊಳ್ಬೇಕು. ಈ ವರ್ಷ ಒಂದು ನಮ್ಮ ಹೊಸ ನೀರು ಬಂದಿದೆ ಅಂತ, ಮಳೆಗಾಲದ ಇದು ಹೊಸ ನೀರು ಬಂದಿದೆ. 10 ಮಂದಿ ವಿದ್ಯಾರ್ಥಿಗಳು MA ಅಧ್ಯಯನಕ್ಕೆ ಬಂದಿದ್ದಾರೆ, ಸ್ನಾತಕೋತ್ತರ ಅಧ್ಯಯನಕ್ಕೆ ಬಂದಿದ್ದಾರೆ, ಬೇರೆ ಬೇರೆ ವೃತ್ತಿಯಿಂದ ಬಂದಿದ್ದಾರೆ. ಇದು ಬಹಳ ಅಭಿಮಾನ ಪಡುವಂಥ ಅಂಶ. ಅವರು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಇಲ್ಲಿ ಇವರು ನಮ್ಮ ರಾಜಶ್ರೀ ಅವರಿದ್ದಾರೆ. ವೃತ್ತಿಯಲ್ಲಿ ಅವರು CA ಚಾರ್ಟರ್ಡ್ ಅಕೌಂಟೆಂಟ್, CS ಮಾಡಿದರು. ವಿಸಿಟಿಂಗ್ ಫ್ಯಾಕಲ್ಟಿ ದೊಡ್ಡ ಒಂದು ಸಂಸ್ಥೆ. ಇಲ್ಲಿ ವಿದ್ಯಾ ರಾಮಕೃಷ್ಣ ಇದ್ದಾರೆ, ನಾನು ಎಲ್ಲರ ಹೆಸರನ್ನು ಹೇಳೋದಿಲ್ಲ. ಆಶಾ ಅವರಿದ್ದಾರೆ, ಹೌದಾ? ನಮ್ಮ ಕಲಾವರ ಹೆಸರನ್ನು ಹೇಳಿದ್ದಾರೆ, ಸವಿತಾ ಶೆಟ್ಟಿ ಅವರಿದ್ದಾರೆ. ನೋಡಿ, ದೊಡ್ಡ ಇದರಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದ್ರು. ಹೀಗೆ ಅನೇಕರು ಬಂದಿಲ್ಲ, ಕೆಲವರು ವಿಜ್ಞಾನಿಗಳು, ಸಾಹಿತಿಗಳೆಲ್ಲ ಬರಬೇಕಾಗಿದೆ ಅನ್ನುವಂಥದ್ದು. ಇದು ವಿಭಾಗದ ಒಂದು ಹಿರಿಮೆಗೆ ಅವರೆಲ್ಲ ಕಾರಣರಾಗಿದ್ದಾರೆ. ತಮ್ಮನ್ನೆಲ್ಲ ಪ್ರೀತಿಯಿಂದ, ಮನೆಯೂ ಚಿಕ್ಕದಾಗಿರಬೇಕು, ಮನಸ್ಸು ದೊಡ್ಡದಾಗಿರಬೇಕು, ನಮ್ಮ ಸ್ವಲ್ಪ ಇಕ್ಕಟ್ಟು ಅಂತ ದೊಡ್ಡ ಒಂದು ಸರಿಯಾಗಿ 10 ಮಂದಿ ಸೇರಿ ಒಂದು ಫೋಟೋ ತೆಗಿಲಿಕ್ಕೆ ನಮ್ಮಲ್ಲಿ ಜಾಗ ಇಲ್ಲ. ಇವೆಲ್ಲ ಇರಬಹುದು. ಮುಂದಿನ ದಿನಗಳಲ್ಲಿ ಅದು ವಿಸ್ತಾರ
ವಿಸ್ತಾರಗೊಳ್ಳುತ್ತೆ. ಎಲ್ಲ ಬಗೆಯ ಶುಭಗಳಿರಲಿ. ಇದೀಗ ಡಾಕ್ಟರ್ ದಿನೇಶ್ ಶೆಟ್ಟಿ ಅವರು, ಅನಂತರ ಗಣಪತಿ ಅವರು, ರವಿ ಅವರು ಎಲ್ಲರೂ ಮಾತಾಡ್ತಾರೆ. ಮಧ್ಯಾಹ್ನದ ನಂತರ ತರಗತಿ ನಡೀತದೆ. ಅವರಿಗೆ ಕಚೇರಿಗೆ ಹೋಗ್ಬೇಕು. ಇಡೀ ಉದಯವಾಣಿ ಬಳಗ ಇಲ್ಲಿ ನಾಳೆ ಪೇಪರ್ ಬರಬೇಕು ಬೇಡ ಹಾಗೆ ಅಭಿಮಾನ ಪಡುವಂತ ಇದು ರವಿ ಅವರಿಗೆ ಅವರ ಕೃತಿ ಬರಬೇಕು. ಬರ್ತಾರೆ, ಜವಾಬ್ದಾರಿ ನಿಮಗೆ ಅಂತ ಇದು. ಹಾಗೆ ಕಲಾ ಭಾಗವತ್ ಅವರ ಕಾಪಿ ಸಿಗ್ಲಿಲ್ಲ, ಬೆಳಿಗ್ಗೆ ಸ್ಟೇಷನ್ ನೋಡಿದ್ರೆ ಸಿಕ್ತು. ಅವರ ಒಂದು ಲೇಖನ ಪ್ರಕಟ ಆಗಿದೆ. ಇದು ಅಭಿಮಾನ ಪಡುವಂತಹ ಒಂದು ಅಂಶ. ಎಲ್ಲ ಬಗೆಯ ಶುರುಗಳಲ್ಲಿ ನೀವು ಮಯೂರದಲ್ಲಿ, ತರಂಗದಲ್ಲಿ, ಕಸ್ತೂರಿಯಲ್ಲಿ ಬರೆಯುವಂತಹ ಒಂದು ಸಾಮರ್ಥ್ಯ ನಿಮಗೆ ಬರಬೇಕು. ಅಭಿನಂದನೆಗಳು. ಎಲ್ಲರಿಗೂ ನಮಸ್ಕಾರ. ನಾನು ಅಂದರೆ ಯೂನಿವರ್ಸಿಟಿಯಿಂದ ಕನ್ನಡ ವಿಭಾಗಕ್ಕೆ ಬಂದು ಯಾವ ರೀತಿಯಲ್ಲಿ ಬೆಳೆದೆ ಅಂತ ಒಂದು ಅಂಶಗಳನ್ನು ನನ್ನನ್ನು ಪ್ರಿಪೇರ್ ಮಾಡಿ ಬರಲಿಲ್ಲ. ರಾತ್ರಿ ನನಗೆ ಸರಿ ಏನಾದರೂ ನೀವು ಮಾತನಾಡಬೇಕಂತ ಹೇಳಿದ್ರೆ ನಾನು ಕಚೇರಿಯಿಂದ ಹೊರಡುವಾಗ ನಾನು ಮೆಸೇಜ್ ನೋಡಿದ್ದೆ. ಕಚೇರಿಯಲ್ಲಿ ಇದ್ದಿದ್ದರೆ ನಾನು ಏನಾದರೂ ಮಾಡ್ತಾ ಇದ್ದೆ. ಮತ್ತು ನಾನು ಸೀದಾ ಬುಕ್ಕಿನದ್ದೇ ನಾನು ರಿಲೀಸ್ ಉಂಟಲ್ಲ, ಅದರ ಕೆಲಸದಲ್ಲಿ ನಾನು ಬ್ಯುಸಿ ಆಗಿದ್ದೆ. ನಾನು ಪ್ರಿಪೇರ್ ಮಾಡಿಕೊಂಡು ಬಂದೆ. ನಾನು ಎಕನಾಮಿಕ್ಸ್ MA ಮಾಡಬೇಕಂತ ಮುಂಬೈ ಯೂನಿವರ್ಸಿಟಿಗೆ ಬಂದ. ನನಗೆ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಎಲ್ಲಿದೆ ಅಂತ ನಾನು ಹುಡುಕ್ತಾ ಇರುವಾಗ ನನಗೆ ಎಲ್ಲೂ ಸಿಗಲಿಲ್ಲ. ಯಾರು ಹೇಳಿದರು ಇದು ರಾನಡೆ ಭವನದಲ್ಲಿ ಉಂಟು ಅಂತ ಹೇಳಿದ್ರು. ನಾನು ಆ ಕಡೆ ಎಲ್ಲ ತಿರುಗಿ ಬರುವಾಗ, ಈ ಕಡೆ ಬರುವಾಗ ನನಗೆ 2 ಕನ್ನಡದಲ್ಲಿ ಹೆಸರು ಕಾಣ್ತಾ ಉಂಟು. ಒಂದು ತಾಳ್ತಜೆ ವಸಂತ್ ಕುಮಾರ್ ಅವರದ್ದು, ಒಂದು ಇವರು ಡಾಕ್ಟರ್ GN ಉಪಾಧ್ಯಾಯ ಅವರು. ನಾನು ಪ್ರತಿ ಸಲ ಹೇಳ್ತೇನೆ, ನನಗೆ ತಾಳ್ತಜಿ ಅವರು ಈ ದಾರಿಯಲ್ಲಿ ಹೋಗು ಅಂತ ಹೇಳಿದ್ದೆ, ಆ ದಾರಿಯಲ್ಲಿ ಕಲ್ಲು ಮುಳ್ಳು ಇವೆಲ್ಲವನ್ನು ಹೆಕ್ಕಿ ತೆಗೆದು ನನ್ನನ್ನು ಆ ದಾರಿಯಲ್ಲಿ ಸಾಗಿಸಿ ದಡ ಸಾಗಿಸಿದವರು ನನ್ನ ಗುರುಗಳು ಡಾಕ್ಟರ್ GN ಉಪಾಧ್ಯಾಯ ಅವರು. ನನಗೆ ಹೆಮ್ಮೆ ಆಗ್ತಾ ಉಂಟು. GN ಉಪಾಧ್ಯಾಯ ಅವರು ನನಗೆ ಬೈದಷ್ಟು ಯಾರಿಗೆ ಕೂಡ ಬೈದದಿಲ್ಲ, ನನಗೆ ಗೊತ್ತುಂಟು. ಅಂದರೆ ನನ್ನಲ್ಲಿ ಪ್ರತಿಭೆ ಇತ್ತು. ಆ ಪ್ರತಿಭೆಯನ್ನು ಯಾವ ರೀತಿಯಲ್ಲಿ ಹೊರಗಡೆ ತರಬೇಕು ಅಂತ ಅವರಿಗೆ ಗೊತ್ತಿತ್ತು, ನನಗೆ ಕೂಡ ಗೊತ್ತಿರಲಿಲ್ಲ. ನನಗೆ ಕನ್ನಡ ಸಾಹಿತ್ಯದ ಬಗ್ಗೆ ಗಂಧ ಗಾಳಿ ಇರಲಿಲ್ಲ. ಅಂದರೆ ಎಕನಾಮಿಕ್ಸ್ ನಾನು ಓದಿದ್ದು, ಇದು ಡಿಗ್ರಿಯಲ್ಲಿರುವಾಗ ಇಲ್ಲಿ ಬಂದು ನಾನು ಎಕನಾಮಿಕ್ಸ್ ಮಾಡಬೇಕಂತಲೇ MA ಮಾಡಬೇಕಂತಲೇ ಬಂದ. ನಾನು ಅಡ್ಮಿಷನ್ ಆಯಿತು. ನನಗೆ ಸರ್ ಇದು ಪಾಠ ಮಾಡಲಿಕ್ಕೆ ಶುರುವಾಯಿತು, ಸ್ಟಾರ್ಟ್ ಮಾಡಿದ್ದು. ನಮಗೆ ಅಂದರೆ ಒಂದು ಅವರು ಹೇಳ್ತಾ ಇದ್ದದ್ದು, ಓದಬೇಕು, ನೀವು 10 ಕಾದಂಬರಿಯನ್ನು 1 ತಿಂಗಳಲ್ಲಿ ಓದಿ ಮುಗಿಸ್ಬೇಕು. 10 ರಿಂದ 15 ಕಾದಂಬರಿ, ಇದು ಪೂರ್ಣಿಮಕ್ಕನವರಿಗೆ ಕೂಡ ಗೊತ್ತು. 15 ಕಾದಂಬರಿ, 10 ರಿಂದ 15 ಕಾದಂಬರಿಗಳನ್ನು ತಿಂಗಳಲ್ಲಿ 1 ತಿಂಗಳಲ್ಲಿ ಮುಗಿಸ್ಬೇಕಂತ ಹೇಳ್ತೇವೆ. ಖಾಲಿ ಓದುವುದಲ್ಲ, ನೀವು ಯಾವ ಕಾದಂಬರಿಯನ್ನು ಓದ್ತೀರಿ ಅದರ ಬಗ್ಗೆ ಒಂದು 5 ಪುಟ 6 ಪುಟ ಬರಿಬೇಕು. ನಿಮ್ಮ ಅಭಿಪ್ರಾಯಗಳನ್ನು ಬರೆದು ತೋರಿಸ್ಬೇಕು ಅವರು. ನಾನು ಇದೇ ರೀತಿ ಬರೀತಾ ಇದ್ದೆ. ಆದರೂ ಕೂಡ ಅವರಿಗೆ ನನಗೆ ಒಮ್ಮೊಮ್ಮೆ ಸಾಕಾಗ್ತಾ ಇತ್ತು. ಅಂದರೆ ಅವರು ಹೇಳ್ತಾ ಇಲ್ಲ, ಒಳ್ಳೇದಾಗಿದೆ ಅಂತ ಹೇಳುವುದೇ ಇಲ್ಲ ಅವರು, ನಮ್ಮ ಹತ್ರ ಹೇಳುವುದಿಲ್ಲ. ಈಗ ಇನ್ನೊಬ್ಬ ವಿದ್ಯಾರ್ಥಿ ಅವ ಬಂದ್ರೆ ಅಲ್ಲಿ ಕೂತ್ರೆ, ನೋಡಿ ಅವರು ದಿನೇಶ್ ಅವರು ಎಷ್ಟು ಚಂದ ಬರೆದಿದ್ದಾರೆ ಕಾದಂಬರಿ, ನಿಮ್ಗೇನು ಬರೀಲಿಕ್ಕೆ ಆಗೋದಿಲ್ವಾ? ಟೈಮ್ ಲೈಬ್ರರಿಗೆ ಹೋಗಿ. ನಮಗೆ ಅದೇ ರೀತಿ ನಾನು ಮೊದಲ ಲೈಬ್ರರಿಗೆ ಹೋಗ್ತಾನೆ ಇರಲಿಲ್ಲ. ನಂತರ ನನಗೆ ಬೈದು ನಾನು ಲೈಬ್ರರಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಂತರ ಒಂದು 2-3 ತಿಂಗಳು ಸರ್ ನನ್ನನ್ನು ನೋಡ್ಬೇಕಂತ ನಾನು ಲೈಬ್ರರಿಯಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೆ. ಅಂದ್ರೆ ದಿನೇಶ್ ಅವರು ಲೈಬ್ರರಿಗೆ ಬರ್ತಾರೆ ಅಂತ ಅವರ ತಲೆಗೆ ಹೋಗ್ಬೇಕಂತ. ನಂತರ ನನಗೆ ಎನಿಸ್ತು, ಇದು ನನ್ನ ಉಪಯೋಗಕ್ಕೆ ಅವರು ಹೇಳೋದು. ಅಂದರೆ ನಾನು ಈ ಫೀಲ್ಡಲ್ಲಿ ಮುಂದೆ ಬರಬೇಕಂತ ಹೇಳಿ ಲೈಬ್ರರಿಯನ್ನು ಚೆನ್ನಾಗಿ ನಾನು ಉಪಯೋಗಿಸಿಕೊಂಡೆ. ಇಡೀ ಆ ಕಾಲದಲ್ಲಿ ನಮ್ಮ ಬ್ಯಾಚ್ನಲ್ಲಿರುವಾಗ ಲೈಬ್ರರಿಯ ಧೂಳನ್ನು ಓಡಿಸಿದವರು ನಾವು. ಪ್ರತಿಯೊಂದು ಪುಸ್ತಕವನ್ನು ಜಾಲಾಡಿದ್ದೇವೆ. ಇವರ ಬ್ಯಾಚಲ್ಲಿ ಕೂಡ ತುಂಬ ಮಂದಿ ಇದ್ರು, ನಮ್ಮ ಬ್ಯಾಚ್ಗಳು. ಅಂದರೆ ಆ ಟೈಮಲ್ಲಿ ನಮಗೆ ನಾವು ಈಗ ಬರುವುದು ಹೋಗುವುದಲ್ಲ ಯೂನಿವರ್ಸಿಟಿಗೆ. ಈಗ ನಾವು ಪಾಠ ಮಾಡಿದ್ದಾನೆ, ಈಗ ಸರ್ ನಮಗೆ ಪಾಠ ಮಾಡ್ತಾರೆ. ಪಾಠ ಮಾಡಿದ್ದನ್ನು ನಾವು ಅಲ್ಲಿ ಗಾರ್ಡನ್ ಉಂಟು, ಸಂಜೆ 5 ರಿಂದ 6 ತನಕ ನಾವು ರೌಂಡಾಗಿ ಕೂಡ್ತೇವೆ. 2 ಬ್ಯಾಚ್ನವರು ಕೂಡ, ಫಸ್ಟ್ ಇಯರ್ ಸೆಕೆಂಡ್ ಇಯರ್. ರೌಂಡಾಗಿ ಕೂತ್ಕೊಂಡು ಸರ್ ಇವತ್ತು ಏನು ಹೇಳಿದ್ದಾರೆ, ಏನು ನಮಗೆ ಪಾಠ ಮಾಡಿದ್ದಾರೆ, ಅದನ್ನೆಲ್ಲ ನಾವು ಮನನ ಮಾಡಿಕೊಂಡು ಅಂದರೆ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ವಿ. ಇದು ನಮಗೆ ಅಂದರೆ ನಾಲೆಜ್, ಅಂದರೆ ಜ್ಞಾನ ಉಂಟು. ನಮ್ಮ ಜ್ಞಾನವನ್ನು ಅಂದರೆ ನಿಮ್ಮ ಸರ್ ಮಾಡಿದ ಪಾಠ ಅವರವರ ಭಾವನೆಗಳಿಗೆ ಇದು ಅಂಟಿಕೊಂಡಿರ್ತದೆ, ಅದನ್ನು ಪ್ರಚುರಪಡಿಸ್ತಾ ಇದ್ರು. ನನಗೆ ಇವತ್ತು ಸರ್ ಹೀಗೆ ಹೇಳಿದ್ರು, ಹಾಗೆ ಹೇಳಿದ್ರು ಅಂತ. ನಾವು ಸರ್ ಅಂತಲ್ಲ, ನಮಗೆ ಸುಮಾ ದ್ವಾರಕನಾಥ್ ಅಂತ ಒಂದು ಮೇಡಮ್ ಇತ್ತು. ಅವ್ರು ನಮಗೆ ಒಂದು ನಾಟಕವನ್ನು ಮಾಡ್ತಾ ಇದ್ರು. ಯಶೋಧರಲ್ಲಿ ಶ್ರೀರಂಗ ಅವರು ಕತ್ತಲೆ ಬೆಳಕು, ಹೌದು, ಕತ್ತಲೆ ಬೆಳಕು ಒಂದು ನಾಟಕ ಇತ್ತು. ಅದರಲ್ಲಿ ಅಂದರೆ ಪೈಪೋಟಿ ನಮ್ಮದು ವಿದ್ಯಾರ್ಥಿಗಳಲ್ಲಿ ಎಷ್ಟಿತ್ತಂದರೆ, ಅವರು ನಮಗೆ ತುಂಬ ಚರ್ಚೆ ಆಯಿತು ಅವರು ಪಾಠ ಮಾಡುವಾಗ.
ಚರ್ಚೆ ಆಗಿ ಪಾಪ ಅವರು ಹತ್ತು ಬಿಟ್ರು ಕೊನೆಗೆ. ಹತ್ತು ಬಿಟ್ರೆ ಎಲ್ಲರಿಗೆ ಇಲ್ಲಿ ತಾಳ್ತಜಿ ಅವರಿಗೆ ಕಂಪ್ಲೇಂಟ್ ಸರಿಗೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಮರು ದಿವಸ ತಾಳ್ತಜಿ ನನಗೆ ಬೈದು ನೀವು ಸಾರಿ ಕೇಳಬೇಕು, ನೀವು ಗುರುಗಳು ಅಂದರೆ ನಾವಂದರೆ ಚರ್ಚೆ ಮಾಡೋದು. ಈಗ ಅವರು ಪಾಠ ಮಾಡುವಾಗ ಮೇಡಮ್ ಹಾಗೆಲ್ಲ ಹೀಗೆ ಇದು ಇರ್ಬೋದಲ್ವ, ಅಂದರೆ ನಮ್ಮದು ನಾಲೆಜ್ ಆಗ ಜಾಸ್ತಿ ಆಗಲಿಕ್ಕೆ ಇದಾಯಿತು. ಅಂದರೆ ಆ ನಾಟಕ ಇರ್ಬೋದು ಅಥವಾ ವಿಮರ್ಶೆ ಇರ್ಬೋದು. ಗಿರಿಜಾಶಾಸ್ತ್ರಿ ಅವರ ಹತ್ರ ಕೂಡ ನಮಗೆ ಅರ್ಥ ಆಗದಿದ್ದರೆ ನಾವು ಆಗಲೇ ಹೇಳ್ತಾ ಇದ್ವಿ, ರಘುನಾಥ್ ಸರ್ ಮತ್ತು ಸಂಜೀವ್ ಶೆಟ್ಟಿ ಒಮ್ಮೊಮ್ಮೆ ನಮಗೆ ಬಂದು ಡಾಕ್ಟರ್ ಸಂಜೀವ್ ಶೆಟ್ಟಿ ಅವರು ಬರ್ತಾ ಇದ್ವಿ. ಎಲ್ಲರ ಹತ್ರ ನಾವು ಚರ್ಚಿಸಿ ನಮಗೆ ಅರ್ಥ ಆಗದೇ ಇರುವಂಥದ್ದು ನಾನು ಕೇಳಿ ನಾವು ಇದು ಮಾಡ್ತಿದ್ವಿ. ಮತ್ತು ನನಗೊಂದು ವಿಶೇಷ ಅಂದರೆ ನನಗೆ ಖುಷಿಪಟ್ಟ ನನ್ನ ವಿಷಯ ಅಂದರೆ ಮುಂಬೈ ವಿಶ್ವವಿದ್ಯಾಲಯದಲ್ಲಿ 70ರ ಗಡಿ ದಾಟಿದ್ದು ನಾನೇ ಮೊದಲು ಫಲಿತಾಂಶದಲ್ಲಿ ಅಂಕಗಳಲ್ಲಿ. ನಂತರ ಅದು ಎಷ್ಟು ಕಷ್ಟ ನನ್ನನ್ನು ಎಷ್ಟು ಇದು ಮಾಡಿದ್ದಾರೆ ಅಂದರೆ ನನಗೆ ಈಗ ಅಲ್ಲಿ ಬರುವಾಗ ನನಗೆ ಇದು ನೆನಪಾಗ್ತದೆ. ಅಲ್ಲಿ ಒಂದು ಬಸ್ ಸ್ಟಾಪ್ ಉಂಟು ಇಲ್ಲಿ ಸರ್, ಅಲ್ಲಿ ಬಸ್ ಸ್ಟಾಪಲ್ಲಿ ಇದು ಬಸ್ಗಾಗಿ ಕಾಯ್ತಾ ಇರ್ತಾರೆ. ನಾನು ಅವರ ಬೈದ ದಿವಸ ಅವರ ಮುಖ ಕೂಡ ಅವರು ನೋಡೋದಿಲ್ಲ, ಸೀದಾ ಈ ಸೈಡ್ನಿಂದ ಹೋಗುದು, ಅವರ ಮುಖವನ್ನು ನೋಡಿ ಸರ್ ನಾನು ಓರೆ ಕಣ್ಣಲ್ಲಿ ನೋಡ್ತೇನೆ ಸರ್ ನನ್ನನ್ನು ನೋಡ್ತಾ ಇದ್ದಾರೆ ಅಂತ. ಆದರೆ ಅವರು ನನ್ನನ್ನು ನೋಡ್ತಾರೆ, ನಾನು ಅವರ ಮಾತನಾಡಿದ್ರೆ ಸೀದಾ ಓರೆ ಕಣ್ಣಲ್ಲಿ ಹೋಗುದು. ಮರು ದಿವಸ ನನಗೆ ಒಡ್ಡರದನೆ ಮಾಡುವಾಗ ನನಗೆ ಓದಲಿಕ್ಕೆ ಒಡ್ಡರದನೆ ಚಂದ, ಆದರೆ ಸ್ಪಷ್ಟವಾಗಿ ನಾನು ಓದುದು. ಅವರು ಹೇಳಿದ ತಕ್ಷಣ ನನ್ನ ಹತ್ರ ಓದಿಸ್ತಾ ಇದ್ರು ಅವರು ಒಡ್ಡರದನೆ ಪ್ರತಿ ದಿವಸ. ಅವರು ಹೇಳುವಾಗ ನಾನು ಓದುದೇ ಇಲ್ಲ, ನಾನು ಓದುವವರೆಗೆ ಅವರು ಬಿಡುವುದೇ ಇಲ್ಲ. ಅಂದರೆ ಒಮ್ಮೆ ಬೈದರೆ ನಾನು ಅದನ್ನೇ ಹಿಡ್ಕೊಳ್ತಾ ಇದ್ದೆ. ಮತ್ತು ನನಗೆ ಅವರ ಒಳಗಿನ ಭಾವನೆ ನನಗೆ ಅರ್ಥ ಇತ್ತು, ನನ್ನ ಮೇಲೆ ಅವರಿಗಿರುವ ಪ್ರೀತಿ. ಇಲ್ಲಿ ನಾನು ಈ ಸ್ಟೇಜ್ಗೆ ಇವತ್ತು ಬಂದಿದೆ ಅಂದರೆ ಅದಕ್ಕೆ ಅವರೇ ಕಾರಣ. ನನಗೆ PhD ಮಾಡುವಾಗ ಕೂಡ ಈ ವಿಷಯವನ್ನು ನಾನು ಅವರ ಹತ್ರ ಓದ್ತೀನಿ. ನಿಜವಾಗಿ ಹೇಳಬೇಕಂದ್ರೆ ನನಗೆ ತಾಳ್ತಜಿ ಅವರಿಗಿಂತ ಈ ಗುರುಗಳ ನನಗೆ ಸಿಕ್ಕಿದರೆ ನಾನು MPhil ಮಾಡ್ತಾನೆ ಇರಲಿಲ್ಲ. ನನಗೆ MPhilದ ಅಗತ್ಯನೇ ಇರಲಿಲ್ಲ. ಅಂದರೆ ನನಗೆ 2 ವರ್ಷ MAಯಲ್ಲಿ ನನ್ನನ್ನು ಅಷ್ಟು ಬೆಳೆಸಿದ್ದಾರೆ ಸರ್. ನನಗೆ ಡೈರೆಕ್ಟಾಗಿ PhD ಮಾಡುವ ಇದಿತ್ತು. ಆದರೆ ನನಗೆ PhDಗೆ ತಾಳ್ತಜಿ ಏನೇನು ನನಗೆ ಸೀಟ್ ಇಲ್ಲ ಹಾಗೆ ಹೇಳಿದೆ, ನಾನು ನೇರವಾಗಿ ಹೇಳಿದ್ದು. ನಂತರ ನಾನು MPhil ಮಾಡಿದೆ. ನನಗೆ ಸರ್ ಗೈಡ್ ಆಗಿದ್ದು. ನನಗೆ ಎಲ್ಲರ ಹತ್ರ ಹೇಳಿದ್ದಾರೆ ಸರ್, ನನ್ನ ಎಲ್ಲರ ಹತ್ರ ಹೇಳುವಾಗ ದಿನೇಶ್ ಅವ್ರದ್ದು MPhil ತಗೊಳ್ಳಿ ನೋಡಿ ಅವ್ರದ್ದು ಎಷ್ಟು ಚೆಂದ ಬಂದಿದೆ ಅಂತ. ನಾನು ಅವರಿಗೆ ಹೇಳುವಾಗ ಇದು ಚೆಂದನೇ ಬರಲಿಲ್ಲ, ಇವರು ಕೂಡ ಒಳ್ಳೇದು ಬರಲಿಲ್ಲ ಅಂತ. ನನಗೆ ಒಂದು ದಿವಸ ಇವರು GP ಕುಸುಮ ಅವರು ಸಿಕ್ಕಿದ್ರು. ಅವರು ಹೇಳ್ತಾರೆ, ದಿನೇಶು ನಿನ್ನ MPhil ಬಗ್ಗೆ ಜೀವನೋಪಾಧ್ಯಾಯ ಅವರು ಎಷ್ಟು ಚಂದವಾಗಿ ಮಾತನಾಡಿದ್ರು ಗೊತ್ತಿಲ್ಲ. ನಾನು ಹೇಳಿದೆ ನನಗೆ ಬೈತಾರೆ ಅವರು, ನಾನು ಒಳ್ಳೇದು ಮಾಡಲಿಲ್ಲ ಅಂತ. ಅಂದರೆ ಅವರು ಕೂಡ ಆಗ MPhil ಮಾಡ್ತಾ ಇದ್ರು. ಅವರಿಗೆ ಕೂಡ ಬೈತಾ ಇದ್ರು, ನನಗೆ ಕೂಡ. ಅಂದರೆ ಅವರ ಹತ್ರ ನನ್ನನ್ನು ಹೊಗಳ್ತಾ ಇದ್ರು. ಆದರೆ ಸರಿ ಏನಾದರೂ ಬೈದರೆ ನಿಮಗೆ ಹೊಸ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತೇನೆ, ವಿಚಾರವನ್ನು ನಿಮಗೆ ಗೊತ್ತಾಗ್ತದೆ. ನನಗೆ ಈ ರೀತಿಯಾಗಿ ಬೈತಾ ಇದ್ರು ಸರ್, ನನ್ನ ಒಳ್ಳೆಯದಕ್ಕೆ ನಾನು ಈಗ ಇಂಪ್ರೂವ್ ಆಗಿದ್ದೇನೆ ಅಂತ. ಆದರೆ ಸರ್ ಏನು ಹೇಳಿದರೆ ಅದನ್ನು ತಲೆಗೆ ಹಚ್ಕೊಂಡು ಮರುದಿವಸ ಕ್ಲಾಸಿಗೆ ಅಬ್ಸೆಂಟ್ ಮಾಡೋದು, ಅದನ್ನು ಯಾವ ರೀತಿಯಲ್ಲಿ ಇದು ಮಾಡಬೇಡಿ. ನೀವು ಬನ್ನಿ ಸರ್ ಹೇಳಿದಾಗೆ ಕೇಳ್ಕೊಳ್ಳಿ, ಅವ್ರು ಏನು ಹೇಳ್ತಾರೆ. ಮತ್ತೊಂದು ಅವರು ಪಾಠ ಮಾಡುವಾಗ ಅಂದರೆ ಒಂದೊಂದು ಕೃತಿಯ ಹೆಸರು ಹೇಳ್ತಾರೆ, ಇಂಥವರ ಬರೆದವತ್ತು ಇಂಥ ಕೃತಿಗಳು, ಅದನ್ನು ನೀವು ಮೆನ್ಷನ್ ಮಾಡಿ ಇದು ಬರ್ಕೊಳ್ಬೇಕು. ಬರ್ಕೊಂಡು ಉಂಟಲ್ವ ಅದೇ ಕೃತಿಯನ್ನು ಓದಿದ್ರೆ ಉಂಟಲ್ಲ ನಿಮಗೆ, ಅದೇ ಅವರು ಯಾವ ವಿಷಯದಲ್ಲಿ ಇದು ಪಾಠ ಮಾಡ್ತಾರೆ ಅದು ನಮಗೆ ಒಳ್ಳೆ ರೀತಿಯಲ್ಲಿ ಅದನ್ನು ನೋಟ್ಸ್ ಮಾಡಲಿಕ್ಕೆ ನಮಗೆ ಒಳ್ಳೆಯದಾಗ್ತದೆ. ಇನ್ನೊಂದು ನಮಗೆ ಅಂದರೆ ನನಗೆ ಯಾಕೆ ನನ್ನ ಹಿಂದೆ ಬಿದ್ದ ನನಗೆ ನಂತರ ಅರ್ಥ ಆಯಿತು. ನಾವು ಇದು ಮಾಡುವಾಗ ನಮ್ಮ ಇದು ಸಿಲೆಬಸ್ ಚೇಂಜ್ ಆಗಿತ್ತು. ಹಿಂದಿನ ಸಿಲೆಬಸ್ ಬೇರೆ ಇತ್ತು, ನಾವು ಜಾಯ್ನ್ ಆಗುವಾಗ ಸಿಲೆಬಸ್ ಚೇಂಜ್ ಆಗಿತ್ತು. ನಮಗೆ ಅಂದರೆ ಈಗ ಈ ವರ್ಷದವರಿಗೆ ನೆಕ್ಸ್ಟ್ ಹೊಸಬರಿಗೆ ಬರುವಾಗ ಈ ವರ್ಷದವರು ನೋಟ್ಸ್ ಕೊಡ್ತಾರೆ, ಇದೇ ಮಾದರಿಯಲ್ಲಿ ಮಾಡಿಕೊಡಿ ಅಂತ. ನನಗೆ ಆ ರೀತಿ ಇರಲಿಲ್ಲ. ಆ ಹೊಸ ಸಿಲೆಬಸ್ಗೆ ನಾವೇ ನೋಟ್ಸ್ಗಳನ್ನು ಮಾಡಬೇಕಾಗಿತ್ತು. ಆದ್ದರಿಂದ ಸರ್ ನನಗೆ ಒಂದೊಂದು ಕ್ವಶನ್ ಇದ್ದು ನಮ್ದು ಆನ್ಸರೇ 15ರಿಂದ 20 ಪೇಜ್ ಇತ್ತು. ನಾವು 7-8 ಪೇಜ್ ಬರೆದ್ರೆ ಇದು ಸಾಕಾಗೋದಿಲ್ಲ, ನಾಳೆ ಬೇರೆ ಬರ್ಕೊಂಡು ನಮಗೆ ಕಡಿಮೆ ಅಂದರೆ ಒಂದು 5-6 ಸರಿ ನೋಟ್ಸು ಚೇಂಜ್ ಮಾಡ್ತಾ ಇದ್ದೆ ಸರ್. ಇದು ಸರಿಯಾಗಲಿಲ್ಲ ಬೇರೆ ಮಾಡ್ಕೊಳ್ಳಿ, ಇದರಲ್ಲಿ ಇದು ಬರಲಿಲ್ಲ ಅದು ಬರಬೇಕು ಅದು ಬರಬೇಕು ಅಂತ. ಇದು ನನ್ನ PhD ಕೃತಿ ಕೂಡ ಉಂಟಲ್ವ, ಇಷ್ಟು ಚಂದ ಬರಲಿಕ್ಕೆ ನನ್ನ ಗುರುಗಳಿದ್ದಾರೆ. ನಾನೊಂದು 4 ಸರಿ ಚೇಂಜ್ ಮಾಡಿದ್ದೇನೆ. ಇಡೀ ಇದನ್ನು 4-5 ಸಾರಿ ಚೇಂಜ್ ಮಾಡಿದೆ. PhD ನಾನು ಹೇಳೋದಾದರೆ ನನಗೆ ವಿಷಯವನ್ನು ಕೊಟ್ಟದ್ದು ನನಗೆ ಸರ್ ಹೇಳಿದರು, ನಿಮಗೆ ಯಾವ ವಿಷಯ ಬೇಕು ನೀವೇ ತಗೊಳ್ಳಿ ಅಂತ ಹೇಳಿ. ಸರ್ ನನಗೆ MPhilಗೆ ನೀವೇ ಕೊಟ್ಟದ್ದು, ನನಗೆ ವಿಷಯ ನೀವೇ ಹೇಳಿ. ಅದಕ್ಕೆ ಹೇಳಿದರು, ನಾನೊಂದು ವಿಷಯ ಕೊಡ್ತೇನೆ, ಆದರೆ 2-3 ಮಂದಿ ಅದನ್ನು ಮಾಡಿ ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ. ಸರ್ ಹಾಗಾದರೆ ಹೇಳಿ, ಇದು ಮುಂಬೈ ಕನ್ನಡ ಪತ್ರಿಕೋದ್ಯಮ ಸಾಂಸ್ಕೃತಿಕ ಅಧ್ಯಯನ ಅಂತ ಮಾಡಿ, ಆದರೆ ತುಂಬ ಕಷ್ಟ ಉಂಟು. ಇಲ್ಲ ಸರ್, ನಾನು ಅವ್ರು ಹೇಳಿದ ತಕ್ಷಣ ನಾನು ಒಪ್ಕೊಂಡಾದ ನಂತರ ನನಗೆ ಮೊದಲ ಅಧ್ಯಾಯ ಏನು ಅಷ್ಟು ಕಷ್ಟ ಆಗಲಿಲ್ಲ. 2ನೇ ಅಧ್ಯಾಯ ನನಗೆ ಕಷ್ಟ ಆಗಿತ್ತಂದರೆ
ನಾನು 2 ವರ್ಷಗಳ, ನನಗೆ 3 ವರ್ಷ ಟೈಮ್ ಇತ್ತು, 2 ವರ್ಷಗಳ ಕಾಲ ನಾನು ಅದರ ಪರಿಕರಗಳನ್ನು ಸಂಗ್ರಹಿಸಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿದೆ. ಅಂದರೆ ಇದು ಪರಿಕರಗಳನ್ನು ಸಂಗ್ರಹಿಸಿದ್ದು, ಒಂದು ಜೋಕಟ್ಟೆ ಇರ್ಬೋದು. ನಾನು HBL ರಾವನ್ನು ನೆನಪಿಸ್ಕೊಳ್ತೇನೆ. ನಮ್ಮ ME ಕುಕ್ಕಿಯನವರು HBL ರಾವ್ ಪಾಪ ನನ್ನ ಕಚೇರಿಗೆ ಬಂದು ನನಗೆ ಮೆಟೀರಿಯಲ್ ಎಲ್ಲ ಕೊಟ್ಟು ಹೋಗ್ತಾ ಇದ್ದೆ. HBL ನಾನು ಫೋನ್ ಮಾಡಿದ ತಕ್ಷಣ ನಾನು ಸಿಗ್ತೇನೆ ಅಂತ ಹೇಳಿದ್ರು, ಇಲ್ಲ ನಾನೇ ಬರ್ತೇನೆ ಕಚೇರಿಗೆ. ನನ್ನ ಕಚೇರಿಗೆ ಬಂದು ಅರ್ಧ ಗಂಟೆ 1 ಗಂಟೆ ಕೂತು ನನಗೆ ಮೆಟೀರಿಯಲ್ ಅನ್ನು ಕೊಡ್ತಾ ಇದ್ದೆ. ME ಕುಕ್ಕಿಯನವರು ಪಾಪ ನನಗೆ ಸಂತಪುರ ಸ್ಟೇಷನಲ್ಲಿ ಒಂದು ದಿವಸ ಸಿಕ್ಕಿ ಮ್ಯಾಟ್ರನ್ನೆಲ್ಲ ಕೊಡ್ತಾ ಇದ್ದರು. ಮತ್ತು ಪರಿಕರಗಳೆಲ್ಲ ಸಿಗ್ತಾ ಹೋದಾಗೆ ನಾನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದಾಗೆ ನನಗೆ 2 ವರ್ಷ ಪರಿಕರಗಳನ್ನು ಸಂಗ್ರಹ ಮಾಡಲಿಕ್ಕೆ ಹೋಯಿತು. ಇನ್ನು 1 ವರ್ಷ ನಾನು ಬರೀಲಿಕ್ಕೆ ಅಂತ ಹೋಗುವಾಗ ನನಗೆ 2-3 ಅಧ್ಯಾಯ ಹೋಗುವಾಗ ನನಗೆ ಅದು ಮುಂಬೈ ಕನ್ನಡ ಪತ್ರಿಕೋದ್ಯಮದ ಹಿನ್ನೆಲೆ ಅಂತ ಒಂದು ಇದು ಉಂಟು. ಅದಕ್ಕೆ ನನಗೆ ಕೈ ಹಾಕುವಾಗ ಅದು ಮುಂದೆ ಹೋಗ್ತಾ ಇರಲಿ. ಸರ್ ಹೇಳ್ತಾ ಇದ್ರು, ನಿಮ್ದು ಎಲ್ಲಿಂಟು ಅಂತ. ಈಗ 2 ಅಧ್ಯಾಯ 3 ಅಧ್ಯಾಯ ಇದು ಮಾಡಿದ್ರೆ ನೀವು ಬೇರೆದು ಎಲ್ಲಿಂಟು ನನಗೆ ಫೋನ್ ಮಾಡ್ತಾ ಇದ್ರು. ಕೊನೆಯ ಕ್ಷಣದಲ್ಲಿ ನಾನಂದರೆ ಒಂದು 6 ತಿಂಗಳು ಬಾಕಿ ಇತ್ತು. ನನ್ನ ಸರ್ ಎಣಿಸಿದ್ರು ನನ್ನ ಹತ್ರ ಫೀಸ್ ಕಟ್ಟಲಿಕ್ಕೆ ಹಣ ಇಲ್ಲ ಅಂತ. ಅವ್ರು ನನಗೆ ಫೋನ್ ಮಾಡಿದ್ರು, ಫೀಸ್ ಕಟ್ಟಲಿಕ್ಕೆ ಹಣ ಇಲ್ಲ ಆದರೆ ನಾನು ಕಟ್ತೇನೆ, ನೀವು ಬಂದು ಕಂಪ್ಲೀಟ್ ಮಾಡಿ ಅಂದರೆ ಅವರಿಗೆ ನನ್ನ ಮೇಲೆ ಭರವಸೆ ಇತ್ತು. ಕಂಪ್ಲೀಟ್ ದಿನೇಶ್ ಮಾಡಿಯೇ ಮಾಡ್ತಾರೆ ಅಂತ ಭರವಸೆ ಇತ್ತು. ಆದರೆ ನಿಜವಾಗಿ ನನ್ನ ಹತ್ರ ಹಣ ಇತ್ತು. ನನಗೆ ಸರ್ ಇವರ ಚೇಂಬರಿಗೆ ಬರಲಿಕ್ಕೆ ಆಗ್ತಾ ಇಲ್ಲ ಸರ್, ನನಗೆ ಇದು ಸಬ್ಜೆಕ್ಟ್ ನನಗೆ ಮುಂದೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರು. ಮತ್ತೆ ಹೇಗೋ ಬಂದು ನಾನು ಸರ್ ಹತ್ರ ಹೇಳಿದೆ, ಸರ್ ಹೀಗೆ ಅದು ಮುಂದೆ ಹೋಗ್ತಾ ಇಲ್ಲ ಅಂತ. ಸರ್ ಹೇಳಿದರು, ಯಾವ ಮ್ಯಾಟ್ರ್ ನನಗೆ ಅರ್ಥ ಆಗಲಿಲ್ಲ, ಅದನ್ನು ಇಂಥವರ ಹೆಸರನ್ನೆಲ್ಲ ನಾನು ಅವರಿಗೆ ಹೇಳಿದೆ, ಸರ್ ಹೀಗೆ ನನಗೆ ಸರ್ ಒಂದು ಐಡಿಯಾ ಕೊಟ್ಟರು. ಆ ಹೆಸರೇ ಉಂಟಲ್ವ ಅವರ ಬಗ್ಗೆ ಸ್ಟಡಿ ಮಾಡಿ ಮೊದಲು. ಈಗ ಕರ್ಕಿ ಇರ್ಬೋದು, ಕರ್ಕಿ ಇದು ಅವರ ಬಗ್ಗೆ ಏನೇನು ಉಂಟು ಗ್ರಂಥಗಳು ಉಂಟು ಅದನ್ನೆಲ್ಲ ಹುಡುಕಿ, ಆಗ ನಿಮಗೆ ಬರೀಲಿಕ್ಕೆ ಈಸಿ ಆಗ್ತದೆ. ಈಗ ನಮಗೆ ವ್ಯಾಸರಾವ್ ಬಲ್ಲಾಳ ಇರ್ಬೋದು, ಅವರ ಬಗ್ಗೆ ಕೃತಿಗಳನ್ನು ಹುಡುಕಿ ಅದನ್ನು ಸ್ಟಡಿ ಮಾಡಿ. ನಾನು 6 ತಿಂಗಳಲ್ಲಿ ನಾನು ಹೆಚ್ಚಿನ ಒಂದು 4 ಅಧ್ಯಾಯಗಳನ್ನು 6 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿದೆ. ನನಗೆ ಅಂದರೆ ಎಂಡಲ್ಲಿ ಹೋಗುವಾಗ ನನಗೆ ಮತ್ತೆ ಕೂಡ ಅಂದರೆ ಗಡಿಬಿಡಿಯಿಂದ ನಾನು ಹೇಳ್ತೇನೆ, ಯಾರಾದರೂ PhD ಮಾಡುವಾಗ ಫಾರ್ಮೇಟನ್ನು ನೋಡ್ಕೊಳ್ಳಿ ಮೊದಲು. ನಾನು ಪೂರ್ಣಿಮಾಕ್ಕೆ ತುಂಬ ಕಷ್ಟಪಟ್ಟಿದ್ದೆ, ಸರಿಗೆ ಗೊತ್ತಿಲ್ಲ ಇದು ವಿಷಯ. ನಾನು ಓಲ್ಡ್ ಫಾರ್ಮೇಟಲ್ಲಿ ನನ್ನ ಡೆಸರ್ಟೇಷನ್ ಸಿದ್ಧಪಡಿಸಿದ್ದೆ. ಅಲ್ಲಿ ಯೂನಿವರ್ಸಿಟಿಗೆ ಹೋಗುವಾಗ ಅದು ಆಗೋದಿಲ್ಲ ನನಗೆ. ಆ ದಿವಸ ಸಂಜೆ 4 ಗಂಟೆ ಒಳಗೆ ಸಬ್ಮಿಷನ್ ಮಾಡಲಿಕ್ಕಿತ್ತು. ನನಗೆ ಆಗೋದಿಲ್ಲ ಸಬ್ಮಿಷನ್ ಮಾಡಲಿಕ್ಕೆ, ಯಾಕಂದರೆ ಸರಿಗೆ ಗೊತ್ತಿಲ್ಲ, ಸರ್ ಬೈತಾರೆ ನನಗೆ. ನಂತರ ಎಂತ ಮಾಡೋದಂತ ಅಲ್ಲಿ ಒಬ್ಬರು ನಮಗೆ ಹೆಲ್ಪ್ ಮಾಡಿದ್ರು, ಯೂನಿವರ್ಸಿಟಿ ಒಳಗಡೆ ಇದ್ದವರು. ದಿನೇಶ್ ನಾವು ಪೂರ್ಣಿಮಾಕ್ಕೂ ಕೂಡ ನಾನು ನೋಡಿದ್ದು, ಪೋರ್ಟಲ್ಲಿಗೆ ಹೋಗಿ ಅಲ್ಲಿ ಪ್ರೆಸ್ ಎಲ್ಲ ಇರ್ತದೆ, ಅವರ ಹತ್ರ ಹೇಳಿ ಹೀಗೆ ಇದನ್ನು ಚೇಂಜ್ ಮಾಡ್ಬೋದಂತ ಕೇಳಿ ಅಂತ ಹೇಳಿದ್ರು. ನಾವು ಮತ್ತೆ 3 ಗಂಟೆ ನಂತರ ನಾನು ಪೂರ್ಣಿಮಾಕ್ಕ ಜ್ಯೋತಿ ಇದು ಅಂತ ಕಲ್ತಿದ್ದೆ ಅವರಿಗೆ. ಅಲ್ಲೇ ಪೋರ್ಟಲ್ಲೆಲ್ಲ ಸುತ್ತಿ ಬಂದರೂ ಕೂಡ ಅವ್ರು ಹೇಳಿದ್ರು, ಈಗ ನಾವು 4 ಗಂಟೆ ಒಳಗಡೆ ನೀವು ಮಾಡಲಿಕ್ಕೆ ಆಗೋದಿಲ್ಲ, ಇದು ಎಲ್ಲ ಡಿಸ್ಬೇಕಾಗ್ತದೆ. ಎಂತ ಮಾಡೋದಂತ ಹೇಳಿ ನಂತರ ಅಲ್ಲಿಂದ ಓಲಾ ಮಾಡಿಕೊಂಡು ಟ್ಯಾಕ್ಸಿ ಎಲ್ಲ ಮಾಡಿಕೊಂಡು ಇಲ್ಲಿ ಹೊರಗಡೆ ಮಾಡಿ ನಾವು 10-12 ಗಂಟೆ, ಸರಿಗೆ ಇದು ವಿಷಯನೇ ಗೊತ್ತಿಲ್ಲ, ಸರಿಗೆ ಗೊತ್ತಾದ್ರೆ ಅವರು ಬೈತಾರೆ ಅಂತ 12 ಗಂಟೆ ತನಕ ಅಲ್ಲಿ ನಿಂತು ಒಂದು 3-4 ಡೆಸರ್ಟೇಷನ್ ನಾವು ಸಿದ್ಧಪಡಿಸಿ ಮರುದಿನ ಬೆಳಿಗ್ಗೆ ನಾವು ಸಬ್ಮಿಷನ್ ಮಾಡಿ ಅಷ್ಟು ಕಷ್ಟಪಟ್ಟಿದ್ದೇವೆ. ಅದರಿಂದ ಮೊದಲು ಅದರ ಫಾರ್ಮೇಟನ್ನು ನೋಡ್ತಾರೆ, ಅದು ಇಂಪಾರ್ಟೆಂಟ್. ಅಂದರೆ ಬರವಣಿಗೆ ಅಂದರೆ ನನಗೆ ನನ್ನ ಅನುಭವ ಹೇಳೋದಾದರೆ, ನಾನು ಒಂದು ಲೇಖನವನ್ನು ಬರೆಯುವಾಗ ನಾನು ಒಂದು 4 ದಿವಸ ಬಿಟ್ಟು ಅದನ್ನು ಮತ್ತೆ ಆ ಲೇಖನವನ್ನು ಓದ್ತೇನೆ. ಈಗ ಒಂದು ಲೇಖನ ನಾನು ಫಿನಿಶ್ ಮಾಡ್ತೇನೆ, 4 ದಿವಸ ಬಿಟ್ಟು ಆ ಲೇಖನವನ್ನು ಓದಿದಾಗ ನನಗೆ ಹೊಸ ಹೊಸ ವಿಚಾರಗಳು ಬಂದರೆ ನಾನು ಅದರಲ್ಲಿ ಚೇಂಜಸ್ ಏನು ಮಾಡ್ತೇನೆ ಅದನ್ನು ಮಾಡ್ಕೊಳ್ತಾ ಹೋಗ್ತೇನೆ. ಇನ್ನೊಂದಂದರೆ, ನಾನು ಮನೆಯಲ್ಲಿ ಬರೆಯುವುದೇ ಇಲ್ಲ, ಪೆನ್ನು ಮುಟ್ಟುವುದಿಲ್ಲ. ನನ್ನ ಬರೆಯುವುದೇ ಏನಿದ್ರು ಲೇಖನಗಳನ್ನು ಮಾಡೋದಿದ್ರು ನಾನು ಟ್ರೈನ್ ಆಗಿ, ನನಗೆ 1.5 ಗಂಟೆ ಜರ್ನಿ ಉಂಟು CST ಇಂದ ಬದಲಾಪುರ್ಗೆ. ನಾನು ಟ್ರೈನಲ್ಲಿ ನೋಟ್ಸ್ ಅಂತ ಒಂದು ಇದು ಬರ್ತದೆ ಮೊಬೈಲ್ ಆ್ಯಪಲ್ಲಿ, ನಾನು ಅದರಲ್ಲಿ ಟೈಪ್ ಮಾಡ್ತಾ ಹೋಗೋದು. ಮತ್ತು ನನಗೆ ಏನಾದರೂ ಕೇಳಲಿಕ್ಕಿದ್ರೆ ನಾನು ಕೇಳ್ತಾ ಇರ್ತೇನೆ, ನನಗೆ ಒಳ್ಳೆಯ ವಿಷಯ ಎನಿಸಿದರೆ ನಾನು ಅದನ್ನು ಇದು ಮಾಡ್ತಿದ್ದೆ. ನನ್ನ ಇದನ್ನು ಇವರು ರವಿ ಶೆಟ್ಟಿ ಅವರು ಈಗ ಫಾಲೋ ಮಾಡ್ತಾ ಇದ್ದಾರೆ. ನಾನು ಏನು ಮಾಡ್ತಾ ಇದ್ದೇನೆ, ಅವರು ಯೂನಿವರ್ಸಿಟಿಯಿಂದ ಕಾಮರ್ಸ್ ಇದು BCom ಮಾಡಿ ಇಲ್ಲೇ ಮಾಡಿ, ನಾನು MA ಮಾಡುವಾಗಲೇ ಅವರು BComಗೆ ಇಲ್ಲಿ ಜಾಯ್ನ್ ಆಗಿ ಕಂಪ್ಲೀಟ್ ಮಾಡಿದ್ದು. ಅವರು PUC ಆಗಿ ನಮ್ಮ ಉದಯವಾಣಿಗೆ ಜಾಯ್ನ್ ಆದವರು. ಅಂದರೆ ನಾನು ಮಾಡುವ ಇದನ್ನು ನನ್ನಿಂದ ಪ್ರೇರಿತನಾಗಿ ಅಂತ ನಾನು ಹೇಳ್ಬೋದು. ಅವರು BCom ಮಾಡಿದ್ದು, ಈಗ ಅವರು ಮಾಡ್ತಾ ಇದ್ದಾರೆ. ಅವರು ಕೂಡ ಟ್ರೈನಲ್ಲಿ ಹೋಗುವಾಗ ಏನೇನು ಒಳ್ಳೆಯ ವಿಷಯ ಇದೆ ಅದನ್ನೆಲ್ಲ ಬರ್ಕೊಂಡು ಈಗ ಒಳ್ಳೆ ಲೇಖಕರಾಗಿದ್ದಾರೆ. ಅವರಿಗೂ ಕೂಡ ಸಾಹಿತ್ಯ ವಲಯದಲ್ಲಿ ಏನೂ ಕೂಡ ಗೊತ್ತಿರಲಿಲ್ಲ. ಈಗ ಗಣಪತಿ ಅವರಿಗೂ ಕೂಡ ಬರುವಾಗ ಸಾಹಿತ್ಯದ ಬಗ್ಗೆ ಅರಿವಿತ್ತು, ಆದರೆ ಒಂದು ಲೇಖನವನ್ನು ಹೇಗೆ ಕಟ್ಟಬೇಕು ಅಂತ ಅವನಿಗೆ ಕೂಡ ಗೊತ್ತಿರಲಿಲ್ಲ. ಈಗ ಟ್ರೈನಿಂಗ್ ಮಾಡಿ ಒಳ್ಳೆ ಇದು 2-3 ವರ್ಷದಲ್ಲೇ ಒಳ್ಳೆ, ಈಗ PTA ಟ್ರಾನ್ಸ್ಲೇಷನ್ ಇಂಗ್ಲೀಷಿಂದ ಕನ್ನಡಕ್ಕೆ ಅವನೇ ಮಾಡ್ತಿದ್ದಾರೆ, ನಾನೇನು ಮುಟ್ಲಿಕ್ಕೆ ಹೋಗೋದಿಲ್ಲ. ಅಂದರೆ ನಮಗೆ ತುಡಿತ ಬೇಕು, ಯಾವುದೇ ಒಂದು ಕಲಿಯುವ ಬಗ್ಗೆ ತುಡಿತ ಇದ್ದರೆ ಇನ್ನೊಬ್ಬರ ಮಾತನ್ನು ನಾವು ಕೇಳ್ತೇವೆ. ಅದರಲ್ಲಿ ನಮಗೆ ಇಂಟ್ರೆಸ್ಟೇ ಇಲ್ಲದಿದ್ದರೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಈಗ
ಮೊನ್ನೆ ಪೂರ್ಣಿಮಕ್ಕ ನನಗೆ ಹೇಳಿದ್ರು, ಒಂದು 2 ದಿವಸದ ಮುಂಚೆ ನನಗೊಂದು ಆರ್ಟಿಕಲ್ ಬೇಕಂತ ಐಕಳ ಹರೀಶ್ ಶೆಟ್ಟಿ ಅವರ ಬಗ್ಗೆ. ಅಂದರೆ ನಾನು ಹಿಂದೆ ಒಂದು ಕೊಟ್ಟಿದ್ದೇನೆ, ಅದು ಪೂರ್ಣಿಮಕ್ಕ ಹೇಳಿದ್ರು ಅದು ಒಮ್ಮೆ ಬಂದಿದೆ, ಅದರಲ್ಲಿ ಸ್ವಲ್ಪ ಚೇಂಜಸ್ ಇರಲಿ ಅಂತ. ನಾನು 1.5 ಗಂಟೆಯಲ್ಲಿ ಐಕಳ ಹರೀಶ್ ಶೆಟ್ಟಿ ಅವರ ಆರ್ಟಿಕಲನ್ನು ಮಾಡಿ ಕಳಿಸಿದ್ದೆ. ಮೊನ್ನೆ ಸುರೇಶ್ ಕಡಂದಲ್ಲಿ ಸುರೇಶ್ ಭಂಡಾರಿ ಅವರು, ನಾನು 1 ಗಂಟೆಯಲ್ಲಿ ಒಂದು ಆರ್ಟಿಕಲ್ ಅವರಿಗೆ ಕಟ್ಟಿ ಅದನ್ನು ಕಳಿಸಿಕೊಟ್ಟಿದ್ದೆ. ಅಂದರೆ ನಮಗೆ ಅದು ಇನ್ವಾಲ್ವ್ ಆಗಬೇಕು ನಾವು. ಮತ್ತೊಂದಂದರೆ ಬರವಣಿಗೆ ನಮಗೆ ಅದು ಚಟಕ್ಕಾಗಿ ನಾವು ಬರೀಲಿಕ್ಕಾಗಬೇಕು, ಹಠಕ್ಕಾಗಿ ಬರೀಬೇಕು ನಾವು. ಯಾವುದಿಲ್ಲ ಹಠ, ಒಂದು ನಾನು ಆರ್ಟಿಕಲನ್ನು ತಗೊಂಡು ಅದನ್ನು ಮುಗಿಸ್ಬೇಕಂದ್ರೆ ನನಗೆ ಅದು ಇದು ಬೇಕು. ಕೆಲವರಿಗೆ ಚಟ ಇರ್ತದೆ, ಅದು ಪೇಪರಲ್ಲಿ ಬರಲೇಬೇಕಂತ. ನಾನೀಗ ಮೊನ್ನೆ ಕೆಲವು ಮಂದಿಗೆ ಒಂದು ಅಂಕಣ ಬರಹಕ್ಕಾಗಿ ಇದು ಕೊಟ್ಟಿದ್ದೇನೆ. ಈಗ ಕಲಾಭಾಗವತ ಅವ್ರ ಹೆಸರು ನಮ್ಮ ಎಡಿಟರ್ ಮಣಿಪಾಲದಲ್ಲಿ ಹೇಳ್ತಾರೆ, ಅಂದರೆ ಒಳ್ಳೆ ಆರ್ಟಿಕಲ್ ಅವ್ರದ್ದು ಅಂತ. ನನಗೆ ಕೆಲವು ಮಂದಿದ್ದು ಹೇಳಿದ್ದಾರೆ, ಯೂನಿವರ್ಸಿಟಿ ಸ್ಟೂಡೆಂಟ್. ಅಂದರೆ ಆರ್ಟಿಕಲ್ ಹೇಗಿರ್ಬೇಕಂದ್ರೆ ಓದಿಸ್ತಾ ಹೋಗ್ಬೇಕು. ನಮಗೆ ಒಂದು ವಾಕ್ಯವನ್ನು ಅಥವಾ ಇದನ್ನು ಮಾಡ್ತೇವೆ ನಾವು, ಶಬ್ದವನ್ನು, ಅದು ಸುಲಭದಲ್ಲಿ ಅರ್ಥ ಆಗಬೇಕು. ಈಗ ನಾವು ಕುದುರೆ ಅಂತ ಹೇಳಿದರೆ ಬೇಗ ಅರ್ಥ ಆಗ್ತದೆ ನಮಗೆ ಎಲ್ಲರಿಗೂ. ಅದೇ ಗದರ್ಭ ಅಂತ ಹೇಳಿದರೆ ನನಗೇನೆ ಕುದುರೆಗೆ ಗದರ್ಭ ಅಂತ ಹೇಳಿದ್ರೆ ನನಗೇನೆ ಗೊತ್ತಿಲ್ಲ, ಗದರ್ಭ ಅಂತ ಕುದುರೆಗೆ ಹೇಳ್ತಾರೆ. ಕೆಲವೊಂದು ಆರ್ಟಿಕಲಲ್ಲಿ ಬಂತು. ನಾನು ಆಗ ಗುರುರಾಜ್ ಅಂತ ಒಬ್ರು ಇದ್ರು ಮಣಿಪಾಲದಲ್ಲಿ, ನಮ್ಮ ಎಡಿಟೋರಿಯಲ್ನಲ್ಲಿ. ಅವರು ತುಂಬ ಹಿರಿಯರು, ಈಗ ತೀರಿಕೊಂಡು. ಅವರಿಗೆ ಫೋನ್ ಮಾಡಿ ಗದರ್ಭ ಅಂದ ಎಂತ ಅಂತ ಹೇಳಿದಾಗ ಅವರು ಕುದುರೆ ಅಂತ ಹೇಳಿದ್ರು. ನನಗೆ ಕೂಡ ಕತ್ತೆ ಅಂತ ಹೇಳಿದ್ರು. ನನಗೇನು ಕೂಡ ಗೊತ್ತಿರಲಿಲ್ಲ. ಆ ರೀತಿಯ ನಾವು ಇದು ಕಷ್ಟದ ಇದನ್ನು ಹಾಕಿದೆ. ಅಂದರೆ ಓದುಗರಿಗೆ ಅದು ಸರಿಯಾಗಿ ಇದು ಹಿಡಿಸುವುದಿಲ್ಲ ಅಥವಾ ಅವರಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಮತ್ತು ಸುಲಭದಲ್ಲಿ ಓದುವುದು ಯಾವುದಿರ್ತದೆ ಅದನ್ನೇ ಓದುಗರು ಮೊದಲು ಇದು ಮಾಡ್ತಾರೆ. ಅದು ಆರ್ಟಿಕಲ್ ಆಗಿರ್ಬೋದು, ಯಾವುದೇ ವಿಷಯ ಇರ್ಬೋದು. ಅದನ್ನು ನಾನು ಹೇಳೋದು, ಬರೆಯುವುದನ್ನು ರೂಢಿಸಿಕೊಳ್ಳಿ. ಬರವಣಿಗೆಯನ್ನು ರೂಢಿಸಿಕೊಳ್ಳೋದಕ್ಕಿಂತ ಮುಂಚೆ ಓದುವುದು ಮುಖ್ಯ. ಅಂದರೆ ಯಾವುದೇ ನಾವು ನಿಮಗೆ 2 ವರ್ಷದಲ್ಲಿ ಹೆಚ್ಚಿನ ಕಾದಂಬರಿಗಳನ್ನು ಓದಿ ಮುಗಿಸಿದೆ. ಈಗ ಒಳ್ಳೊಳ್ಳೆ ಕಾದಂಬರಿ ನಮ್ಮ ಇದು ಲೈಬ್ರರಿಯಲ್ಲಿ ಎಲ್ಲ ಹೆಚ್ಚಿನ ಕಾದಂಬರಿಗಳಿವೆ. ಒಳ್ಳೆಯ ಸರಿ ಹೇಳ್ತಾರೆ, ಇಂಥ ಕಾದಂಬರಿಗಳನ್ನು ಓದಿ ಅದನ್ನು ಲಿಸ್ಟ್ ಮಾಡಿಕೊಂಡು ಇಷ್ಟು ದಿವಸ ಅಂತ ಇಟ್ಕೊಂಡು ಮೊಬೈಲನ್ನು ಇಟ್ಕೊಂಡು ನಾವು ಟ್ರೈನಲ್ಲಿ ಕೂಡೋದಕ್ಕಿಂತ ಇದನ್ನು ಇಟ್ಕೊಂಡ್ರೆ ನಮಗೆ ನಮ್ಮ ನಾಲೆಜ್ ಕೂಡ ಇದಾಗ್ತದೆ. ನಮಗೆ ಒಂದು ಕಾದಂಬರಿಯ ಹಿಂದೆ ಒಂದು ಆರ್ಟಿಕಲ್ ಬಂದರೆ ನಮಗೊಂದು ಬುಕ್ ಎಂಡಲ್ಲಿ ಹೋಗುವಾಗ, ಈಗ ನನ್ನ ಆರ್ಟಿಕಲ್ ಒಂದು 100ಕ್ಕಿಂತ ಮೇಲೆ ಉಂಟು, ವಿಮರ್ಶೆ ಅದೆಲ್ಲ ನಾನು ಹೇಳಿದ್ದು. ನನಗೊಂದು 10-20 ಪುಸ್ತಕಗಳನ್ನು ತರಬಹುದು. ಅದರಿಂದ ಒಂದು ಕೃತಿಯ ಹಿಂದೆ ನಾವು ಹೋದರೆ ಒಂದು ನಮ್ಮ ಆರ್ಟಿಕಲ್ ಬಂದರೆ ನಮಗೊಂದು ಬುಕ್ ತರಲಿಕ್ಕಾಗ್ತದೆ. ಆ ದೃಷ್ಟಿಯಿಂದಲೂ ಕೂಡ ನಾವು ಓದುವುದನ್ನು ರೂಢಿಸ್ಕೊಳ್ಬೋದು. ಮತ್ತು ನಾನು ಹೇಳೋದು, ಸರಿ ಏನೋ ಹೇಳಿದ್ರೆ ಅದನ್ನು ಮನಸ್ಸಿಗೆ ಹಚ್ಕೊಳ್ಬೇಡಿ. ಮತ್ತು ಕ್ಲಾಸಿಗೆ ಬನ್ನಿ, ಕ್ಲಾಸ್ ಅಟೆಂಡ್ ಮಾಡಿ. ಈಗ ನಾವು ಒಂದು ಕ್ಲಾಸನ್ನು ತಪ್ಪಿಸ್ತಾ ಇದ್ದೀವಿ, ಪ್ರತಿಯೊಂದು ಕ್ಲಾಸಿಗೆ ನಾವು ಬರ್ತಾ ಇದ್ವಿ. ಮತ್ತು ಸರ್ ಹೇಳಿದ ತಕ್ಷಣ ಯಾವ ಟೈಮ್ ಹೇಳ್ತಾರೆ ಅದೇ ಟೈಮ್ಗೆ ನಾವು ಬರ್ತಾ ಇದ್ವಿ. ಸರ್ ಅಂತೆಲ್ಲ ಎಲ್ಲರಿಂದ ಕ್ಲಾಸ್ ಮಾಡುವಾಗ ಕ್ಲಾಸನ್ನು ತಪ್ಪಿಸ್ಕೊಳ್ಬೇಕು. ಒಟ್ಟಾರದಲ್ಲಿ ನಾವು ಈಗ ಇದೆ ಅಂತ ನೆಕ್ಸ್ಟ್ ಇಯರ್ ಅದಕ್ಕೆಲ್ಲ ನಾವು ಕ್ಲಾಸ್ ಅಟೆಂಡ್ ಮಾಡಲೇಬೇಕು. ಕಾವ್ಯ ಮೀಮಾಂಸೆ ಅದಕ್ಕೆಲ್ಲ ಅದು ನಾವು ಓದಿ ಅರಗಿಸ್ಕೊಳ್ಳುವಂಥದ್ದಲ್ಲ, ಛಂದಸ್ ಅದೆಲ್ಲ ಬರುವಂಥದ್ದಲ್ಲ. ಆದ್ದರಿಂದ ಎಲ್ಲರೂ ಕ್ಲಾಸನ್ನು ಅಟೆಂಡ್ ಮಾಡಿ, ಅದು ಸರ್ ಏನು ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ಇದು ಮಾಡಿದರೆ ನೀವು ಜೀವನದ. ಇನ್ನೊಂದು ವಿಷಯ ನಾನು ಹೇಳ್ತೇನೆ, ಯೂನಿವರ್ಸಿಟಿಯಲ್ಲಿ MA ಮಾಡಿದವರು ಸಾಹಿತಿಯಾಗಿ ಬೆಳೆದಿದ್ದಾರೆ. ಯಾರೂ ಕೂಡ ಹಿಂದೆ ಬಿದ್ದವರಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲೂ ಈಗ ಮುಂಬೈ ಯೂನಿವರ್ಸಿಟಿಯಲ್ಲಿ MA ಮಾಡಿದವರು ಇದ್ದಾರೆ. ಮತ್ತು ನಮ್ಗೆ ಇನ್ನೊಂದು ಖುಷಿ ಅಂದರೆ, ಯಾವ ಗುರುಗಳು ಕೂಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡೋದಿಲ್ಲ ಇಷ್ಟೊಂದು. ಅಂದರೆ ನನಗಿಂತ ಮುಂದೆ ಹೋಗಲಿ ನನ್ನ ವಿದ್ಯಾರ್ಥಿಗಳ ಅನ್ನುವ ಒಂದು ಮನಸ್ಥಿತಿ ಉಂಟಲ್ಲ, ಯಾವ ಗುರುಗಳಲ್ಲಿ ಇರುವುದಿಲ್ಲ. ನಮ್ಮ ಗುರುಗಳಲ್ಲಿ ಅದು ಇದೆ. ಅದು ನಾನು ಈಗಂತ ಹೇಳಿದ್ರೆ ನಾನು ಹಿಂದಿನಿಂದ ಇದು ಮಾಡ್ತಾ ಇದ್ದೇನೆ. ಅವರಿಗಿಂತ ಅವರ ಶಿಷ್ಯಂದಿರು ವಿದ್ಯಾರ್ಥಿಗಳ ಮುಂದೆ ಬರಬೇಕಂತ ಅವರಿಗೆ ಒಂದು ತುಡಿತ ಇದೆ. ಅದರಿಂದ ನೋಡಿ, ಇದು ಈ ಹಿಂದಿನ ಇದರಲ್ಲಿ ಒಂದು ಕನ್ನಡಕ್ಕಾಗಿ ದುಡಿಯುವಂಥ, ಕನ್ನಡಕ್ಕಾಗಿ ಹೋರಾಟ ಮಾಡುವಂಥ ನಮ್ಮ ಗುರುಗಳನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ. ಪತ್ರಿಕೆಗಳು ಇದೆ, ಇಲ್ಲ, ಎಲ್ಲರನ್ನು ಮಾಡಿಸುವುದು ನಮ್ಮ ಗುರುಗಳು. ಈಗ ನಾವಾಗೆ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಈಗ ಅವರು ಹೇಳಿದ್ರಿಂದ ನಾವು ಈ ರೀತಿ ಮಾಡಿ, ಈ ರೀತಿ ಕೃತಿಗಳು ಎಷ್ಟು ಬರ್ತದೆ ಅಂತ ನೀವು ಮುಂಬೈ ಯೂನಿವರ್ಸಿಟಿಯಲ್ಲಿ ನನಗೆ ಹೇಳ್ತಾರೆ. ಒಮ್ಮೊಮ್ಮೆ ಅಲ್ಲಿ ಪೇಜ್ ಮಾಡ್ತಾರೆ ನಮ್ಮ ಮಣಿಪಾಲದಲ್ಲಿ, ನಿಮ್ಮ ಯೂನಿವರ್ಸಿಟಿಯಲ್ಲಿ ವಾರಕ್ಕೆ ಎಷ್ಟು ಕಾರ್ಯಕ್ರಮಗಳಾಗ್ತದೆ ಅಂತ ನನಗೆ ಕೇಳ್ತಾರೆ. ಆದರೆ ಯಾವುದನ್ನು ಕೂಡ ನಾವು ಪೆಂಡಿಂಗ್ ಇಡಲ್ಲ. ಯಾಕಂದರೆ ಕನ್ನಡದ ಕಾರ್ಯಕ್ರಮ, ನಮ್ಮ ಪೇಪರನ್ನು ಮುಂದಿನ ಓದಬೇಕಾದ್ರೆ ಅವರೇ ಓದಬೇಕು. ಈಗ ಬೇರೆ ಬೇರೆ ವಿಭಾಗಗಳಿಂದ ಬರ್ತಾರೆ ಕನ್ನಡ ಕಲಿಯಲಿಕ್ಕೆ. ಈಗ ಒಬ್ಬರು ನಮ್ಮ ಭಾಷೆಯನ್ನು ಕಲಿತರೆ ಒಂದು ಪೇಪರ್ ಹೋಗ್ತದೆ. ಈಗ ಸರ್ ಅದನ್ನು ಕೂಡ ಹೇಳ್ತಾರೆ, ಪೇಪರ್ ಓದಿ.
ಈಗ ನಮಗೆ ಹೊರ ಜಗತ್ತಿನ ಬಗ್ಗೆ ತಿಳಿಬೇಕಾದ್ರೆ ನಾವು ಪೇಪರನ್ನು ಓದಲೇಬೇಕು, 2 ಪೇಪರನ್ನು ಓದಬೇಕು. ಇದರಿಂದ ಜ್ಞಾನವೂ ಕೂಡ ಹೆಚ್ಚಾಗ್ತದೆ. ಮತ್ತೆ ಬರವಣಿಗೆಯ ಬಗ್ಗೆ ರೂಢಿಸ್ಕೊಳ್ಳಿಕ್ಕೆ ನಾನೇನು ಪ್ರಿಪೇರ್ ಆಗಿ ಚೆನ್ನಾಗಿ ಮಾತಾಡಿ. ಬರವಣಿಗೆಯ ಬಗ್ಗೆ ನಾನು ಇನ್ನೊಮ್ಮೆ ಬರ್ತೇನೆ, ನಾನು ಖಂಡಿತವಾಗಿ ಯಾವ ರೀತಿಯಲ್ಲಿ ರೂಢಿಸ್ಕೊಳ್ಬೇಕಂತ. ನನಗೆ ಆರೋಗ್ಯ ಕೂಡ ಸರಿ ಇರಲಿಲ್ಲ ನಿಜವಾಗಿ ಹೇಳಬೇಕಂತ. ನಾನೇ ಇವತ್ತು ಸರ್ ಹತ್ರ ಹೇಳಿ ಹೋಗ್ಬೇಕಂತ ಎನಿಸ್ತು, ಸರ್ ಆರೋಗ್ಯ ಸರಿ ಇಲ್ಲ, ನೆಕ್ಸ್ಟ್ ಬಂದು ಮಾತನಾಡ್ತೇನೆ ಅಂತ. ಆದರೆ ಅವರನ್ನು ನನಗೆ ಬಿಡಲಿಕ್ಕೆ ನನ್ನಿಂದ ಆಗಲಿಲ್ಲ. ನನ್ನ ಬೆಳವಣಿಗೆ ನನ್ನಂತಲ್ಲ, ನಾನು ನೋಡಿದ ಇಷ್ಟು ವಿದ್ಯಾರ್ಥಿಗಳ ಬೆಳವಣಿಗೆ ಕೂಡ ಸಣ್ಣ ಕೈಯ ಮುಖಾಂತರವೇ ಆಗಿದೆ. ಅದರಿಂದ ನೀವು MA ಮಾಡಿದಿ, ನಾವು ಹಿಂದೆ ಬೀಳಿದೇವಂತ ಎಣಿಸುವುದೇ ಬೇಡ. ನೀವು ಮುಂದೆ ಹೋಗ್ತೀರಾ, ಮುಂದೊಂದು ದಿವಸ ಒಂದು 10 ಕೃತಿಗಳನ್ನು ನೀವು ಖಂಡಿತ ತರ್ತೀರಾ ಎಲ್ಲರೂ ಅಂತ ನನಗೆ ಭರವಸೆ ಇದೆ. ಈಗ ನನ್ನ ಉದಾಹರಣೆ ನನ್ನದೇ ತಗೊಳ್ತೇನೆ. ನಂದು ಈಗ 4ನೇ ಕೃತಿ. ನನಗೆ ತರುವುದಾದ್ರೆ ಒಂದು 15 ಕೃತಿ ಬರ್ತಾ ಇತ್ತು. ನಾನು ಕೃತಿಗೆ ಪ್ರಕಟಿಸಿಗೆ ಮುಂದೆ ಹೋಗಲಿಲ್ಲ, ಯಾಕಂದರೆ ನಾವು ಫೈನಾನ್ಷಿಯಲ್ ಆಗಿ ಇದು ಫ್ಯಾಮಿಲಿ ಆದ ನಂತರ ಫೈನಾನ್ಷಿಯಲ್ ಸ್ವಲ್ಪ ಕಂಡೀಷನ್ಸ್ ಅಂತ ಇದಾಗ್ತದೆ. ಅದರಿಂದ ಇದು PhD ಕೂಡ ಈಗ ನಾನು ಬಾವಿಗೆ ಬಿದ್ದಾಗಿದೆ, ಅದರಿಂದ ನಾನು ಹೇಳಲಿಕ್ಕೆ ಟ್ರೈ ಮಾಡ್ತೇನೆ. ನನ್ನ ಎಲ್ಲ ಸಹೋದ್ಯೋಗಿಗಳು ನನಗೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮುಂದಿನ ಪುಸ್ತಕಕ್ಕೆ ನೀವು ಏನೂ ಆರ್ಥಿಕವಾಗಿ ಬೇಡ, ಪ್ರಕಾಶಕರನ್ನು ಹುಡುಕಿ ಕೊಡುವ ಜವಾಬ್ದಾರಿ ನಾನು. ಒಂದಷ್ಟು ಲೇಖನಗಳನ್ನು ಸಿದ್ಧ ಮಾಡಿ ಮುಂದಿನ ವರ್ಷಕ್ಕೆ ಖಂಡಿತ. ಆದ್ದರಿಂದ ಎಲ್ಲರೂ ಚೆಂದ ಮಾಡಿ ಓದಿ ಕಲಿಯಿರಿ, ಮತ್ತು ಉತ್ತಮ ಕೃತಿಗಳನ್ನು ಪ್ರಕಟಿಸಲಿಕ್ಕೆ ಟ್ರೈ ಮಾಡಿ. ಮುಖ್ಯವಾಗಿ ಓದುವುದನ್ನು ರೂಢಿಸ್ಕೊಳ್ಳಿ, ಕಾದಂಬರಿ ವಿಮರ್ಶೆ. ಮತ್ತೆ ನಿಮಗೆ ಚಾನ್ಸ್ ಸಿಗುವುದಿಲ್ಲ. ಈಗ 2 ವರ್ಷದಲ್ಲಿ ನೀವು ಎಷ್ಟು ಓದ್ತೀರಾ ಅಷ್ಟು ಮಾತ್ರ. ಇದು ನನ್ನ ಅನುಭವನ ನಾನು ಇವನ ಅನುಭವ ಕೂಡ ನಾನು ಹೇಳ್ತಾ ಇದ್ದೇನೆ. ಅಂದರೆ ಒಮ್ಮೆ ನಾವು ಯೂನಿವರ್ಸಿಟಿಯಿಂದ ಹೊರಗಡೆ ಹೋದ ನಂತರ ನಮಗೆ ಓದುವ ಇದೇ ಸಿಗೋದಿಲ್ಲ, ಚಾನ್ಸೇ ಸಿಗೋದಿಲ್ಲ. ನನಗೆ PhD ಮಾಡುವಾಗ ನನಗೆ ಒಳ್ಳೆ ಒಂದು ಲೈಬ್ರರಿ ಸಿಕ್ಕಿತ್ತಂದರೆ ಕರ್ನಾಟಕ ಸಂಘದ ಲೈಬ್ರರಿ ತುಂಬ ಒಳ್ಳೆಯದಿತ್ತು. ಇಲ್ಲಿ ಇರದೇ ಇರುವಂಥ ಪುಸ್ತಕಗಳು ಅಲ್ಲಿ. ನನಗೆ ರಾಮಚಂದ್ರ ಉಚ್ಚಿಲ್ ಅವರದು ಅಭಿನಂದನಾ ಗ್ರಂಥ ಅಲ್ಲಿ ಸಿಕ್ಕಿತ್ತು. ಅದರಿಂದ ನನಗೆ ತುಂಬ ಒಳ್ಳೆಯದಾಗಿತ್ತು ನನ್ನ ಕೃತಿ ಪ್ರಕಟಿಸಲಿಕ್ಕೆ. ಒಳ್ಳೊಳ್ಳೆ ಪುಸ್ತಕಗಳಲ್ಲಿತ್ತು. ನಾನು ಹೆಚ್ಚಿನ ಸಮಯವನ್ನು ಅಲ್ಲಿ ಕಳೀತೇನೆ. ಅಂದರೆ ಆಫೀಸ್ಗೆ ಹೋಗಿ ನಾನು 8 ಗಂಟೆಗೆ ಅಲ್ಲಿ ಬರ್ತಾ ಇದ್ದೆ. ನನಗೋಸ್ಕರ ಪಾಪ ಅವರು ಬೀಗ ತೆಗೆದು 9, 10 ಗಂಟೆ ತನಕ ಅಲ್ಲಿ ಕೂಡ್ತಾ ಇದ್ರು. ಜೋಕಟ್ಟಿಯವರು ಕಾಯ್ತಾ ಇದ್ರು. ನನಗಿಂತ ಹೆಚ್ಚಾಗಿ ಜೋಕಟ್ಟಿಯವರಿಗೆ ಇಂಥ ಒಂದು ಕೃತಿ ಬರಬೇಕಂತ ತುಂಬ ಇದೆ. ಒಮ್ಮೆ ಕನ್ನಡ ಪತ್ರಿಕೋದ್ಯಮದ ಬಗ್ಗೆ ಒಂದು ಕೃತಿ ಬರಲೇ ಇಲ್ಲ. ಲೇಖನಗಳು ಬಂದಿದೆ, ಒಂದು 3-4 ಲೇಖನಗಳು ಬಂದಿದೆ, ಕೃತಿ ಬರಲಿಲ್ಲ. ಒಂದು ಕೃತಿ ಬರಬೇಕಂತ ಅವ್ರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಗುರುಗಳು ಅದನ್ನು ಕಟ್ಟಿಸಿದ್ದಾರೆ. ನನ್ನನ್ನು ಒಮ್ಮೆ ಕಟ್ಟಿದ್ದನ್ನು ಅದನ್ನು ಬಿಚ್ಚಿಸಿ ಮತ್ತೆ ಕಟ್ಟಿಸಿ ಅದನ್ನು ಡೆಸರ್ಟೇಷನ್ ಮಾಡುವ ಹಾಗೆ ಮಾಡಿದ್ದಾರೆ. ಆ ಕೃತಿ ಕೂಡ ಒಳ್ಳೆ ಬಂದರೆ ನನಗೆ ಸುಂದರವಾಗಿ ಹೊಸಗನ್ನಡದ ಅರುಣೋದಯದ ಮಾದರಿಯಲ್ಲಿ ನೋಡಿ ಹ್ಯಾಕ್ ತರಬಹುದಂತ. ನೀವು ಕರ್ನಾಟಕದ ಕೆಲವು ವಿಶ್ವವಿದ್ಯಾಲಯಗಳ ಮಹಾಪ್ರಬಂಧಗಳು ಪ್ರಕಟ ಆಗ್ತವೆ, ಎಷ್ಟು ಕೆಟ್ಟದಾಗಿ ತರ್ತಾ ಇದ್ದಾರೆ. ಬರೀ ಲೈಬ್ರರಿಗೆ ಹಾಕೋದು ಮಾತ್ರ ಅವರ ಉದ್ದೇಶವೇ ಅಲ್ಲ, ಮತ್ತೆ ಈ ಕೃತಿಯನ್ನು ನಮ್ಗೆ ತರಲಿಕ್ಕೆ ಆಗೋದು. ನಾನು ಮೊದಲಾಗಿ ಯೂನಿವರ್ಸಿಟಿಗೆ ಬಂದಾಗ ಗುರುಗಳು ನನಗೆ ಶಿವರಾಮ ಕಾರಂತರ ಒಂದು ಕಾದಂಬರಿ ಕೊಟ್ಟಿದ್ದೆ. ಅಲ್ಲಿಂದ ನಾನು MA ಶುರು ಮಾಡಿದ್ದೆ ಅಂತ ಅನಿಸ್ತು. ಆ ಕಾದಂಬರಿಯನ್ನು ಕೊಟ್ಟು ಅವರು 15 ದಿನ ಹೇಳಿದ್ರು, ಇದನ್ನು ನೀವು 2 ದಿನದಲ್ಲಿ ಇದರ ಬಗ್ಗೆ ಒಂದು ಚಿಕ್ಕ ವಿಮರ್ಶೆ ಆದರೂ ಹೋಗ್ತದೆ ಅಂತ ಹೇಳಿ. ಕಾದಂಬರಿ ನೆನಪಿಲ್ಲ. ಮೋಸ್ಟ್ಲಿ ನಾನು ಹೆಚ್ಚು ಕೊಡೋದು ಬೆಟ್ಟದ ಜೀವ, ಚೌಮನ ದುಡಿ ಅಥವಾ ಅಳಿದ ಮೇಲೆ ಈ ಥರದ ಇರುತ್ತೆ. ಅವಾಗ ಟೆಕ್ಸ್ಟ್ ಇರಲಿಲ್ಲ ಅವ್ರಿಗೆ. ಅದು ಬಿಟ್ಟು 2 ದಿನ ಅಂತ ನನ್ನ ಸಹೋದ್ಯೋಗಿ ಇವರು ಸುಧೀರ್ ನಾವಿಬ್ಬರು ಒಟ್ಟಿಗೆ ಒಂದು ಕ್ಲಬ್ಬಲ್ಲಿ ಕೆಲಸ ಮಾಡ್ತೇವೆ. ಇಬ್ಬರು ಬಂದಾಗ ಗುರುಗಳು ಮಾತಾಡಿದರು, ಇದಾಯಿತು, ಅಡ್ಮಿಷನ್ ಆಯಿತು. ಅದರ ನಂತರ ಗುರುಗಳು ತುಂಬ ಮಾರ್ಗದರ್ಶನ ಮಾಡಿದರು ಅಂತ ನಾನು ಹೇಳ್ತೇನೆ. ಪ್ರತಿಯೊಂದು ನಮಗೆ ಸಿಕ್ಕುದು ವಾರದಲ್ಲಿ 1 ದಿನ ರಜೆ, ಅದು ಸೋಮವಾರ ಮಾತ್ರ. ಸೋಮವಾರ ಫುಲ್ ಡೇ ನಾವು ಇಲ್ಲಿ ಇರ್ತೀವಿ. ಫುಲ್ ಡೇ ಎಲ್ಲ ಇದು ಮಾಡಿ ಎಷ್ಟು ಓದಲಿಕ್ಕಿದೆ ಅದನ್ನೆಲ್ಲ ಓದಿಕೊಂಡು ಮಧ್ಯಾಹ್ನ ಪಾಠ ಎಲ್ಲ ಕೇಳಿಕೊಂಡು ಅದರ ನಂತರ ನಾವು ಮತ್ತೆ ಮಾಡಿದ ಕೆಲಸ. MA ಕಂಪ್ಲೀಟ್ ಆಗೋರು ಗುರುಗಳು ತುಂಬ ಇದು ಮಾಡಿದ್ರು ಅಂತ ಹೇಳ್ತಾರೆ. ಅದಲ್ಲದೆ MA ಮಾಡುವಾಗ ನಮ್ಮ ಬ್ಯಾಚಲ್ಲಿ 10 ಜನ ಇದ್ದರು. ಅದರಲ್ಲಿ 5 ಜನ ಮಹಿಳೆಯರಿದ್ದರು, 5 ಜನ ಇವರಿದ್ದರು. ಅದರಲ್ಲಿ ಜಯ ಶಿವನವರೊಬ್ಬರು, ಜಯ ಶಾಲ್ಯನ್, ಅದರ ನಂತರ ಇವರು ದಿನಕರ್ ಚಂದನ್, ರಮೇಶ್ ಸುವರ್ಣ, ಸುಧೀರ್ ದೇವಾಡಿಗ, ಅದರ ನಂತರ ರಮೇಶ್,
ನಳಿನಿ ಪ್ರಸಾದ್, ಮತ್ತೆ ಸುರೇಖಾ ಶೆಟ್ಟಿ, ದೊಡ್ಡ ಬ್ಯಾಚ್. ಮತ್ತೆ ಅಮೃತ. ಅಮೃತ ಶೆಟ್ಟಿ ಅವರು ಈಗ ಪ್ರಿನ್ಸಿಪಲ್ ಆಗಿದ್ದಾರೆ. ಇವರೆಲ್ಲ ನಮ್ಮ ಬ್ಯಾಚಿನವರು. ಮತ್ತು ಜ್ಯೋತಿ ಶೆಟ್ಟಿ ಅವರು. ಅಂದರೆ ನಮ್ಮ ಬ್ಯಾಚಲ್ಲಿ ಅಂದರೆ ಎಲ್ಲರೂ ಅಂದರೆ ಹಿರಿಯವರೇ, ನಾನೇ ಕಿರಿಯವನು ಅವರಿಗೆ ಬ್ಯಾಚಲ್ಲಿ. ಅವರೆಲ್ಲರಿಗೂ ತಮ್ಮ ನಾನೇ. ಮತ್ತೆ ಏನು ವಿಷಯ ಬಂದರೆ ಒಬ್ಬರಿಗೆ ಇದು ಮಾಡ್ತಿದ್ವಿ. ಅದು ಇವತ್ತು ನಾನು ಕ್ಲಾಸಿಗೆ ಬರಲಿಲ್ಲ, ಆದರೆ ಅವ್ರು ಹೇಳ್ತಿದ್ರು ಇವತ್ತು ಈ ವಿಷಯ ಆಗಿದೆ, ಇದನ್ನು ಪುಸ್ತಕ ಕೊಂಡು ಓದಬೇಕು, ಸರ್ ಹೀಗೆ ಹೇಳಿದ್ದಾರೆ. ಅದು ವಿಷಯ. ಗುರುಗಳು ಎಲ್ಲದು ಅದು ಗೊತ್ತಿದೆ. ಅವರು ಕ್ಲಾಸ್ ಶುರುವಾದ ನಂತರ ಅವರಿಗೆ 1 ನಿಮಿಷ ನೀವು ಇದು ಡಿಸ್ಟರ್ಬ್ ಮಾಡೋಕ್ಕಿಲ್ಲ, ಅದು ಮತ್ತೆ ನೀವು ಇದು ಮಾಡಲಿಕ್ಕಿಲ್ಲ. ಸಮಯ ಅಂದರೆ ಸಮಯ. ಅವರು ನಾನು ನೋಡಿದ್ದೇನೆ ಗುರುಗಳನ್ನ ಎಷ್ಟು ಒಂದು ಲೆಟರು 1-2 ನಿಮಿಷದಲ್ಲಿ ಬರೆದು ಕೊಟ್ಟಾಯಿತು. ರಾನಡೆ ಭವನಕ್ಕೆ ಹೋಗಿ ಅಲ್ಲಿ ಇದು ಮಾಡ್ಕೊಂಡು ಬನ್ನಿ ಇಲ್ಲಿ. ಅಂದರೆ ಅಷ್ಟು ಸ್ಪೀಡು ಅವ್ರ ಕೆಲಸ. ಅವರು ಅಂದರೆ ಅದನ್ನು ಅವ್ರ ಹತ್ರ ಇರೋ ಸಮಯವನ್ನು ಎಲ್ಲಿ ಅವರು ಇದು ಮಾಡೋದಿಲ್ಲ ಅಂತ. ಹಾಗೆ ನಮ್ಮ ಟೀಚರ್ ಪೂರ್ಣಿಮಾ ಶೆಟ್ಟಿಯವರು ಕೂಡ ಒಂದು ತಮ್ಮನ ದರ ಎಲ್ಲರೂ ಇದು ಮಾಡ್ತಿದ್ರು. ಯಾವುದೇ ಇದಿದ್ರು ಎಲ್ಲರನ್ನು ಇದು ಮಾಡ್ತಿದ್ರು. ಅದಲ್ಲದೆ ನನಗೆ ಉದಯವಾಣಿಗೆ ಸೇರ್ಲಿಕ್ಕೂ ಇವರೇ ಕಾರಣ. ಇವರು ಅವರಿಗೆ ಕಾಲ್ ಮಾಡಿದ್ರು, ಒಂದು ಹುಡುಗ ಬೇಕಂತ. ಆವಾಗ ನಮ್ಮ MA ಸೆಕೆಂಡ್ ಇಯರ್ ಫಸ್ಟ್ ಪರೀಕ್ಷೆ ನಡೆದಿತ್ತು. ಆವಾಗ ಇವರು ಕಾಲ್ ಬಂದಿತ್ತು. ಮೊಬೈಲ್ ಯಾವಾಗ ಸೈಲೆಂಟ್ ಇಡ್ತಾರೆ. ಹೊರಗೆ ಬಂದು ನೋಡಿದಾಗ ಕಾಲ್. ಇವ್ರು ಯಾಕೆ ಕಾಲ್ ಮಾಡಿದ್ರು? ರಿಟರ್ನ್ ಕಾಲ್ ಮಾಡಿದಾಗ ಹೇಳಿದ್ರು ಹೀಗೆ ಒಂದು ಇದಿದೆ ಅಂತೆ, ಜಾಬ್ ಇದೆ ಅಂತೆ, ಆಫರ್, ನೀನು ಮಾಡ್ತೀಯಾ? ಆವಾಗ ನನಗೆ ಒಂದು ಜಾಬ್ ಬೇಕಿತ್ತು. ಅದನ್ನು ಕೊಟ್ಟು ಅದರ ನಂತರ ಜಾಯಿನ್ ಆದೆ. ದಿನೇಶ್ ಶೆಟ್ಟಿ ಅವರು ಕೂಡ ಹಾಗೆ. ಸಾಧ್ಯೋಗಿಗಿಂತ ನಾನು ಅಣ್ಣನ ಹೇಳೋದಕ್ಕೆ ನಾನು ತುಂಬ ಬಯಸ್ತೇನೆ. ಯಾಕಂದರೆ ಅವರು ತುಂಬ ತಿದ್ದಿದ್ದಾರೆ ನಾನು. ಅವರು ಇವತ್ತು ನಾನು ಒಂದು ದೇವಾಣಿಯಲ್ಲಿ ಒಂದು ಒಳ್ಳೆಯ ಇದಾಗಿ ಬೇಕಿದ್ದರೆ ಅವರ ಸಹಕಾರ ತುಂಬ ಇದೆ. ಅವರ ಮಾರ್ಗದರ್ಶನ ಕೂಡ ತುಂಬ ಒಳ್ಳೆಯದು. ಮತ್ತು ಹಾಗೆ ನಮ್ಮ ರವಿಯಣ್ಣನ ಕೂಡ ಹಾಗೆ, ಅವರ ಮಾರ್ಗದರ್ಶನ ಕೂಡ. ಅವರಿಗೆ ಇವತ್ತು ಕೂಡ ನೀವು ಅವರೆಷ್ಟೇ ಕೆಲಸ ಇದ್ದರೆ ನೀವು ಹೀಗೆ ಒಂದು ಕೆಲಸ ಇದೆ ಅಂದರೆ ಅವ್ರು ಪಟ್ಟ ಮಾಡಿ ಕೊಡಬೇಕು. ಅವರ ಕೆಲಸವನ್ನು ಬಿಟ್ಟು ನಮ್ಮ ಕೆಲಸವನ್ನು ಅವ್ರು ಮುಂದೆ ಮಾಡಬೇಕು. ಇವತ್ತು ದಿನೇಶ್ ಅಣ್ಣನವರ ಮುಂಬೈ ಪತ್ರಿಕೋದ್ಯಮ ಬರ್ತಿದೆ, ಅದರಲ್ಲಿ ಕೂಡ ಹಾಗೆ ಅವ್ರು ಎಷ್ಟು ಕೆಲಸ ಮಾಡ್ತಾರೆ ಅಂತ ಹೇಳಿದರೆ ಅವ್ರು ಎಷ್ಟು ಅಂದರೆ ಕುಡಿತಂತ ಹೇಳ್ತಾರೆ ಕೆಲಸ ಅಷ್ಟು ಇದೆ. ಮತ್ತು ದಿನೇಶ್ ಅಣ್ಣನ ಬಗ್ಗೆ ಹೇಳಬೇಕಾದ್ರೆ ಅವ್ರದ್ದೊಂದು ಲೇಖನ ಆರ್ಟಿಕಲ್ಲು ದಸರಾದ ಸಮಯದಲ್ಲಿ ಹೂ ಬಿದ್ದಾಗ ಸೇತುವೆ ಇದಾಗಿ ಕೂಲಿಗಿರ್ಗಯ ಅಂತ ಹೇಳಿದ್ದಕ್ಕೆ ಅದೊಂದು ಶಬ್ದ. ಅದರಿಂದ ಇಬ್ಬರು ಊರಿನವರು ಸಾವನ್ನಪ್ಪಿದ್ರು. ಅಂದರೆ ಅವರಿಗೂ ಇಷ್ಟು ಕ್ಲೋಸ್ ಫ್ರೆಂಡು. ಅವರು ಆಫೀಸಲ್ಲಿ ಬಂದು ಅಳ್ತಾ ಆ ಆರ್ಟಿಕಲನ್ನು ಮಾಡಿದ್ರು. ಅವರು ಹೇಳಿದ್ರೆ ಮಕ್ಕಳಿಗೆ ಹೇಳಿ ಬಂದಿದ್ರಂತೆ ನಾವು ಬೇಗ ಬರ್ತೇವೆ ಅಂತ. ಆ ಆರ್ಟಿಕಲಲ್ಲಿ ಒಂದು ಇದಿದೆ, ಅಷ್ಟೊಂದು ಪ್ಯಾರಾಗ್ರಾಫ್. ಬೇಗ ಬರ್ತೇವೆ ಅಂತ ಬರದೇ ಹೋದ್ರು. ಆ ಆರ್ಟಿಕಲ್ನಿಂದ ಸರ್ ನಿಮಗೆ ಗೊತ್ತಿಲ್ಲ, ನನ್ನಲ್ಲಿ ಅವ್ರದ್ದು ಚಿನ್ನ ಕತ್ಕೊಂಡು ಹೋಗಿದ್ದು ಆ ಹೆಣ. ನಮ್ಮ ಉದಯವಾಣಿಯಲ್ಲಿ ಆ ಫೋಟೋ CCTV ಕ್ಯಾಮರಾದ ನಾವು ಫೋಟೋ ಹಾಕಿ ಟ್ವಿಟರಲ್ಲಿ ಬಂದದ್ದು ನಾವು ಆರ್ಟಿಕಲ್ ಮಾಡಿದ್ವಿ. ಆ ಆರ್ಟಿಕಲನ್ನು ಹಿಡ್ಕೊಂಡು ನಮ್ಮ ವಿಕ್ರೋಲಿ ಬಣ ಸಂಘದವರು ಪೊಲೀಸ್ನವರನ್ನು ಹಿಡ್ಕೊಂಡು ಅದು ಮುಖ್ಯಮಂತ್ರಿ ತನಕ ಹೋಯಿತು. ನಮ್ಮ ಫಡ್ನವೀಸ್ ಇದ್ದಂತ
ಅವರ ತನಕ ಹೋಗಿ ಆ CCTV ಫುಟೇಜನ್ನೆಲ್ಲ ತೆಗೆದು ಅಂದರೆ ನಮ್ಮ ಇದನ್ನು ಆರ್ಟಿಕಲನ್ನು ಹಿಡ್ಕೊಂಡೆ ಅವರು ಟ್ವೀಟ್ ಮಾಡಿದ್ರು ಅವರಿಗೆ. ಮರುದಿವಸ 4 ಗಂಟೆ ಒಳಗಡೆ ಅವ್ರದ್ದು ಚಿಹ್ನೆ ಎಲ್ಲ ಸಿಕ್ಕಿದೆ. ತುಂಬ ಮಂದಿ ಹೋಗಿ ಅದು ಕನ್ನಡಿಗರ ಇಬ್ಬರು ಆರ್ಮಿ ಮತ್ತೆ ರಿಸ್ಟ್ರಕ್ಚರ್ ಮಾಡಿಕೊಡ್ತಾರೆ. ನೋಡಿ, ಒಂದು ಸಾಮಾಜಿಕ ಎಚ್ಚರಿಕೆಯನ್ನು ಮಾಡಬಹುದು. ಪತ್ರಿಕೆ ಏನು ಮಾಡಬಲ್ಲದು? ದೊಡ್ಡ ಮಾಧ್ಯಮ, ಅದು ಶಕ್ತಿಶಾಲಿ ಮಾಧ್ಯಮ. ಅದರಲ್ಲಿ ನಮ್ಮವರೇ ಕೆಲಸ ಮಾಡ್ತಾ ಇದ್ದಾರೆ. ಅಮರ್ನಾಥ್ ನಮ್ಮ ನಿಜಲಿಂಗಪ್ಪ ಸ್ಕೂಲ್. ನಮಗೆ ಒಂದು ದಿವಸ ನನಗೆ ಫೋನ್ ಬಂತು, ನಮ್ಮ ಇವರು RB ಹೆಬ್ಬಳ್ಳಿ ಅವರು ಫೋನ್ ಮಾಡಿದ್ರು. ದಿನೇಶ್, ಹೀಗೆ ನಮ್ಮ ಹಸಿರು ವಲಯ ಅಂತ ಹೇಳಿಕೊಂಡು ನಮ್ಮ ಶಾಲೆಯನ್ನು ಮುಚ್ತಾ ಇದ್ದಾರೆ ಮಹಾರಾಷ್ಟ್ರ ಗವರ್ಮೆಂಟ್ ಅಂತ, ಏನು ಮಾಡ್ಬೋದು ಅಂತ. ಅದಕ್ಕೆ ನಾನೊಂದು ಆರ್ಟಿಕಲ್ ಮಾಡೋಣ ಚಂದ ಮಾಡಿ ಅಂತ ಹೇಳಿ ನಮ್ಮ ಉದಯವಾಣಿಯಲ್ಲಿ ಫ್ರಂಟ್ ಪೇಜಲ್ಲಿ ಆರ್ಟಿಕಲ್ ಬಂತು. ಅದೇ ಆರ್ಟಿಕಲ್ ಊರಲ್ಲಿ ಕೂಡ ಬಂತು. ಆ ಆರ್ಟಿಕಲನ್ನೇ ಪ್ರಜಾವಾಣಿಯವರು, ಕನ್ನಡಪ್ರಭದವರು ಎಲ್ಲ ಮರುದಿವಸ ಅಲ್ಲಿ ಕಾಪಿ ಮಾಡಿ ಸ್ವಲ್ಪ ಚೇಂಜ್ ಮಾಡಿ ಆ ಕಡೆ ಹಾಕಿದ್ರು. 2 ದಿವಸ ನಂತರ 1 ಕೋಟಿ ಅಮರ್ನಾಥ್ ಶಾಲೆಗೆ ಕರ್ನಾಟಕ ಗವರ್ಮೆಂಟಿಂದ ಸ್ಯಾಂಕ್ಷನ್ ಆಯಿತು. ಅವರು ಇವತ್ತು ಕೂಡ ಹೇಳ್ತಾ ಇದ್ದಾರೆ, ನಮ್ಮ ಉದಯವಾಣಿಯಿಂದ ಶಾಲೆ ನಮ್ಮ ವಿಭಾಗದ ಕೀರ್ತಿಯನ್ನ ಬೆಳೆಸೋದಕ್ಕೆ ಇನ್ನೊಂದು ವಿಭಾಗ ಮತ್ತು ಮತ್ಸ್ಯಗಂಧ ಟ್ರೈನಲ್ಲಿ ಒಂದು ಬಿರಿಯಾನಿ ತಗೊಳ್ಳುವಾಗ ನಮ್ಮ ಊರಿನವರು ಹೋಗುವಾಗ ಅದರಲ್ಲಿ ಇದು ಸಿಕ್ಕಿತ್ತು ಸರ್, ಏನೋ ಒಂದು ಜಿರಳೆಯನ್ನು ಸಿಕ್ಕಿತ್ತು. ಅದರ ಬಗ್ಗೆ ನಾವು ಇದು ಮಾಡಿದ್ವಿ, ಆರ್ಟಿಕಲ್ ಮಾಡಿದ್ವಿ. ಅದ್ರ ಪ್ರೂಫ್ ಎಲ್ಲ ಇಟ್ಟು ಮಾಡಿದ್ವಿ ನಾವು. ಬ್ರಹ್ಮ ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗೌರಿ ಡಾಕ್ಟರ್ ಜೀವನ ಪ್ರಜಾಪತಿ ಸ್ವಲ್ಪ ಗಟ್ಟಿ ಮಾತಾಡಿ, ರೆಕಾರ್ಡಿಂಗ್. ಹಾಗೆ ಸೇರಿದ ಎಲ್ಲರಿಗೂ ವಂದಿಸುತ್ತೇನೆ. ನಾನು ಕೂಡ ವಿದ್ಯಾರ್ಥಿ, ನಾನು ಯಾವುದು ಇವನಲ್ಲ, ನಾನು ಸಹ ವಿದ್ಯಾರ್ಥಿ. ನಾನು ಸಹ ಈಗ ನಾನು ಯಾವುದು ಸ್ಟಾರ್ಟ್ ಮಾಡೋದು ಸ್ವಲ್ಪ ಯೋಚನೆ ಮಾಡ್ಕೊಂಡು ಆಮೇಲೆ ಯಾವುದು ಹೇಳ್ತಾರೆ ಲೇಟ್ ಸ್ಟಾರ್ಟ್ ಮಾಡೋದು, ಲೇಟ್ ಸ್ಟಾರ್ಟ್ ಮಾಡೋದು ಅಂತ. ಯಾವುದು ಈಗಲೂ ಸಹ ಹಾಗೆ ನಾನು ಯಾವುದು ಲೇಟೇ ಸ್ಟಾರ್ಟ್ ಮಾಡೋದು. ಅದರಿಂದ ಉಪಯೋಗ ಸಹ ಇದೆ, ಇದು ಸಹ ಪ್ರಯೋಜನ ಸಹ ಇದೆ, ಇದು ಸಹ ಇದೆ, ಎರಡು ಸಹ ಇದೆ. ಅದರಿಂದ ಯಾಕೆಂದರೆ ಕೆಲವು ವಿಷಯ ನಮಗೆ ಮಾತಾಡ್ತಾರೆ ಮೊದಲು, ಆಮೇಲೆ ನಾವು ಇನ್ನೂ ಉಡಿ ಕೊಡಬೇಕು ಅಂತ. ಅದು ನನ್ನ ಇದೆ. ಹಾಗೆ ಬರವಣಿಗೆ ಬಗ್ಗೆ ಮಾತಾಡೋದಾದರೆ ನಾನು ಮಾತಾಡೋದಂತ ಏನಿಲ್ಲ. ಯಾಕೆಂದರೆ ಡಾಕ್ಟರ್ ಜೀವನ ಉಪಾಧ್ಯಾಯ ಸರ್, ಡಾಕ್ಟರ್ ದಿನೇಶ್ ಶೆಟ್ಟಿ ನೇಂಜರ, ಡಾಕ್ಟರ್ ಪುಡಿಂಗ್ ಶೆಟ್ಟಿ ಇವರೆಲ್ಲ ನಡುವೆ ನಾವು ಕೂತ್ಕೊಂಡಿದ್ದೀವಿ. ಅದಕ್ಕೆ ಇದೇ ನಮಗೆ ಹೆಮ್ಮೆ. ಅದು ಆಮೇಲೆ ಬರವಣಿಗೆ ಅಂದರೆ ನನ್ನ ಲೆಕ್ಕದಲ್ಲಿ ಬರವಣಿಗೆ ಅಂದರೆ ಯಾರು ಬರೆಯುವವರು ಯಾರು ಇದ್ದರೆ ಅವ್ರು ಮೊದಲು ಓದುಗನಾಗಿರುತ್ತೆ. ಅಂದರೆ ಎಷ್ಟು ಓದ್ತಾ ಹೋದ್ರೆ ಅದರಿಂದ ಆಮೇಲೆ ಅವರು ಬರವಣಿಗೆ ಉತ್ತಮ ಬರಹಗಾರ ಆಗಬಹುದು. ಯಾರು ಉತ್ತಮ ಓದುಗ ಯಾರಿರ್ತಾನೆ ಅವರು ಖಂಡಿತವಾಗಲೂ ಉತ್ತಮ ಬರಹಗಾರ ಆಗಬಹುದು ನನ್ನ ಅಭಿಪ್ರಾಯದಲ್ಲಿ. ಹಾಗೆ ಬರವಣಿಗೆ ಬಗ್ಗೆ ಹೇಳೋದಕ್ಕಿಂತ ನಾವೀಗ ಅಂದರೆ ಪತ್ರಿಕೋದ್ಯಮದ ಸ್ವಲ್ಪ ಪತ್ರಿಕೆ ನಾವು ಬರೆಯುವ ಮೊದಲು ಅಂದರೆ ನಾವು ಯಾವುದೋ ವಿಷಯ ನಾವು ಇದು ಮಾಡೋದು. ನಾನು ಸಹ ಮೊನ್ನೆ ಒಂದು ಇದರ ಬಗ್ಗೆ ಅಗ್ನಿಪಥ ಬರೆದು ಇನ್ನೊಂದು ಇದು ನಮ್ಮ ಬ್ಲ್ಯಾಕ್ ಸ್ವಾನ್ ಇಫೆಕ್ಟ್ ಅಂತ ಇಟ್ಟಿದ್ದೆ, ಅದು ಅದರ ಬಗ್ಗೆ ಬರೆಯೋದೇ ಇತ್ತು. ಆದರೆ ಅದು ಲಾಸ್ಟ್ ಮಿನಿಟಲ್ಲಿ ಅದು ಆಗಲಿಲ್ಲ ಬರಲಿಕ್ಕೆ, ಯಾಕೆಂದರೆ ಅದು ಸಿಸ್ಟಮ್ ಎಲ್ಲ ಚೇಂಜ್ ಆಗ್ತಿದೆ ಅಂತ ಇತ್ತು. ನಾನು ಎಲ್ಲ ಪ್ರಿಪೇರ್ ಮಾಡಿದ್ದೆ ನಾನು ಬರೆದು. ಬ್ಲ್ಯಾಕ್ ಸ್ವಾನ್ ಅಂದರೆ ನಮ್ಮ ಇನ್ನೂ ನಾನು ಹೆಚ್ಚಾಗಿ ಬರೆಯೋದಂದರೆ ಫೈನಾನ್ಷಿಯಲ್, ಅದರ ಬಗ್ಗೆ ಜಾಸ್ತಿ ಇದು ಮಾಡ್ತೇನೆ. ಫೈನಾನ್ಷಿಯಲ್ ನಮಗೆ ಪ್ರಚಲಿತ ವಿದ್ಯಮಾನ ಅಂತ ಹೇಳ್ತಾರಲ್ಲ, ಅದರ ಬಗ್ಗೆ ಬರೆಯೋ ಬಗ್ಗೆ ಹೆಚ್ಚಾಗಿ ಇದು ಮಾಡ್ತೇನೆ ನಾನು. ಮೊದಲು ಅಂದರೆ ಒಂದು ಏಜಲ್ಲಿ ನಮಗೆ ಕತೆ ಕವನ ಅದು ನನ್ನ ಇದರಲ್ಲಿ ಬರೆದು ಒಳ್ಳೆಯದು ಆಗ್ತಿತ್ತು. ಆಮೇಲೆ ಸ್ವಲ್ಪ ಮುಂದೆ ಹೋದ್ರ ಮೇಲೆ ಬೇರೆ ವಿಷಯ ಆ್ಯಕ್ಚುಲಿ ಫೈನಾನ್ಸ್ ವಿಷಯ ಅಂದರೆ ಇದು ಇಷ್ಟು ದೊಡ್ಡ ವಿಷಯ ಅಂದರೆ ನಾವು ಎಲ್ಲರೂ ನಾವು ಇದನ್ನು ಫೈನಾನ್ಸ್ ಬಗ್ಗೆ ಯಾವುದು ಯೋಚನೆ ಮಾಡೋದಿಲ್ಲ. ಫೈನಾನ್ಸ್ ಯಾಕೆ ಬೇಕು ನಮಗೆ, ನಮ್ಮ ಶಾಲೆಯಲ್ಲಿ ಸಹ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗೋದಿಲ್ಲ. ನಾವು ಹಣಕಾಸು ನಿರ್ವಹಣೆ ಅದರ ಬಗ್ಗೆ ಯಾರು ಹೆಚ್ಚಿನ ಮಾಹಿತಿ ಸಿಗುವುದಿಲ್ಲ, ಎಲ್ಲೂ ಸಿಗುವುದಿಲ್ಲ ನಮಗೆ. ಅದರ ಬಗ್ಗೆ ನಾನು ಸ್ವಲ್ಪ ಅದರಲ್ಲಿ ಇಂಟ್ರೆಸ್ಟ್ ಅದರ ಬಗ್ಗೆ ಎಲ್ಲ ಅದು ಆ್ಯಕ್ಚುಲಿ ಎಲ್ಲರಿಗೂ ಬೇಕೆ. ನನ್ನ ಲೆಕ್ಕದಲ್ಲಿ ನಮ್ಮ ಬೇಸಿಕ್ ಶಿಕ್ಷಣದೊಟ್ಟಿಗೆ ನಮ್ಮ ಅದು ಸಹ ಫೈನಾನ್ಷಿಯಲ್ ಇದು ಸಹ ನಮ್ಮ ಸ್ಟಡೀಸ್ ಅಂತ ಹೇಳ್ತಾರೆ, ಫೈನಾನ್ಷಿಯಲ್ ಲಿಟ್ರಸಿ ಅದು ಎಲ್ಲರಿಗೂ ಬೇಕಾಗ್ತದೆ. ಆಮೇಲೆ ಬರವಣಿಗೆ ಅಂದರೆ ಬರೆಯುವವನಿಗೆ ಮೊದಲಾಗಿ ನನ್ನ ಲೆಕ್ಕದಲ್ಲಿ ಅವನಿಗೆ ನಾನು ಬರೀಲೇಬೇಕು ಅಂತ ಟೈಮ್ ಮ್ಯಾನೇಜ್ಮೆಂಟ್ ಒಂದು ಮೇನ್ ಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಇಷ್ಟು ಟೈಮ್ನೊಳಗೆ ನಾನು ಮುಗಿಸ್ಬೇಕು ಮೇನ್. ಎಲ್ಲರಿಗೂ ಡಿಸಿಪ್ಲಿನ್ ಮತ್ತು ನಾನು ಬರೀಬೇಕು ಇದೇ ವಿಷಯ. ಅದು ನಾವು ಯೋಚನೆ ಮಾಡೋದು ಬೇರೆ ಇರ್ತದೆ, ಬರೆಯುವಾಗ ಬೇರೆ ಆಗ್ತದೆ, ವಿಷಯ ಎಲ್ಲ ಚೇಂಜ್ ಆಗ್ತದೆ. ಅದು ತುಂಬ ಇದೆ. ನಾನು ಸಹ ಅದೇ ಇದು ಮೊನ್ನೆ ಬರೆದು ಬ್ಲ್ಯಾಕ್ ಸ್ವಾನ್ ಬರೀತಾರೆ ಇನ್ನು ಬ್ಲ್ಯಾಕ್ ಸ್ವಾನ್ ಇಫೆಕ್ಟ್ ಅಂತ ಅದರ ಬಗ್ಗೆ. ಆಮೇಲೆ ನಮ್ಮ ಅಭಿರುಚಿ ಯಾವುದರ ಮೇಲೆ ಇರ್ತದೆ ಅದರ ಮೇಲೆ ನಾವು ಬರೆದುಕೊಂಡು ಹೋಗಬೇಕು. ಅದು ಒಂದು ಲೆಕ್ಕದಲ್ಲಿ ಅದು ತುಂಬ ಉತ್ತಮ ಅಂತ ಈ ಅವಕಾಶ ಕೊಟ್ಟದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಸರ್ ಹೇಳೋದು ಚಿಕ್ಕ ಜಾಗ ಅಂತ ಹೇಳಿದ್ರು,
ನನ್ನ ಲೆಕ್ಕದಲ್ಲಿ ನಾವು ಸರಸ್ವತಿ ನಡುವೆ ಕೂತ್ಕೊಂಡಿದ್ದೀವಿ. ಸರಸ್ವತಿ ಇಲ್ಲಿ ಸುತ್ತಲೂ ಸರಸ್ವತಿ ಇದ್ದಾರೆ. ಅದರಿಂದ ಈ ಅವಕಾಶ ಒದಗಿಸಿಕೊಡ್ಬೇಕು ತುಂಬ